ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯನ್ ಮನೆಯಿಂದ ಕೋಪ ಮಾಡ್ಕೊಂಡು ವಿಶಾಲಾಕ್ಷಿ ಬಂದಾಗ ಹೇಗಾದ್ರೂ ಮಾಡಿ ಆ ತಾರ ಇರೋ ಜಾಗನ ಕಂಡುಹಿಡಿಲೇಬೇಕು. ಆ ಸೂರ್ಯ ಮೀನಾ ಇಬ್ರು ಸೇರ್ಕೊಂಡು ತಾರನ್ ಮದ್ವೆ ಮಾಡೋಷ್ಟ್ರಲ್ಲಿ ತಾರನ್ನ ಹುಡ್ಕಿ ಎಳ್ಕೊಂಡ್ ಬರ್ಬೇಕು ಅಂತ ವಿಶಾಲಾಕ್ಷಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಈ ತರ ತಾರ ಒಂದ್ ವಿಡಿಯೋನ ಕಳಿಸಿದಾಳೆ, ಅದನ್ನ ಇಟ್ಕೊಂಡು ನಾವೇನಾದ್ರೂ ಮಾಡಕ್ಕಾಗತ್ತಾ? ಯಾಕಂದ್ರೆ ಅಫಿಷಿಯಲ್ ಆಗಿ ಯಾವ್ದೇ ರೀತಿ ಕೇಸ್ ಕೊಡಕ್ ಆಗ್ತಿಲ್ಲ, ನೀವೇನಾದ್ರೂ ಸೊಲ್ಯೂಷನ್ ಹೇಳಿ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ಹೌದು ಮೇಡಮ್, ಯಾವ್ದೇ ಕಾರಣಕ್ಕೂ ಅವ್ರ ಮೇಲೆ ಕೇಸ್ ಫೈಲ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ಹುಡುಗಿ ಮೇಜರ್ ಬೇರೆ ಇದ್ದಾಳೆ, ಅದಕ್ಕೆ ನಾವ್ ಯಾವ್ದೇ ರೀತಿ ಆಕ್ಷನ್ ತಗೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನ್ಅಫಿಷಿಯಲ್ ಆಗಿ ನಿಮ್ ಹತ್ರ ನಾನು ಹೆಲ್ಪ್ ಕೇಳ್ತಾ ಇದೀನಿ, ಇಲ್ಲ ಅಂತ ಹೇಳ್ಬೇಡಿ. ಆ ಹುಡುಗಿ ಎಲ್ಲಿದ್ದಾಳೆ ನನ್ಗಾದಷ್ಟು ಬೇಗ ಗೊತ್ತಾಗ್ಲೇಬೇಕು ಅಂತ ವಿಶಾಲು ಹೇಳ್ತಾಳೆ. ಸರಿ ಮೇಡಮ್, ನಮ್ಮಿಂದ ಏನ್ ಸಾಧ್ಯನೋ ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇನ್ಸ್ಪೆಕ್ಟರ್ ಕಾಲ್ ಕಟ್ ಮಾಡ್ತಾರೆ. ಅಕ್ಕ, ಏನಕ್ಕ ಮಾಡೋದಿವಾಗ? ಆ ಸೂರ್ಯ ನಮಗ್ ಗೊತ್ತಾಗ್ದಿರಂಗೆ ಆ ತಾರಂಗೆ ಮದ್ವೆ ಮಾಡ್ಬಿಟ್ರೆ ಈ ಆಸ್ತಿ ನಮ್ ಕೈ ತಪ್ಪೋಗುತ್ತಲ್ಲಕ್ಕ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ಅದಾಗೋದಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಕಣೋ. ಯಾವತ್ತಿದ್ರು ಈ ಆಸ್ತಿ ಎಲ್ಲ ನನಗೆ ಸೇರ್ಬೇಕು. ಅಷ್ಟು ಸುಲಭವಾಗಿ ನನ್ ಕೈ ಬಿಟ್ಟೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಆ ತಾರ ಎಲ್ಲೇ ಇದ್ರು ನಾನ್ ಹುಡುಕ್ಸ್ತೀನಿ ಅಂತ ವಿಶಾಲು ಹೇಳ್ತಿರ್ತಾಳೆ. ಈ ಕಡೆ ಮೀನಾ ಸೂರ್ಯನ್ ಹತ್ರ ಹೋಗಿ, ರೀ, ನಾ ಹೇಳ್ದೆ ತಾನೆ ಆ ವಿಶಾಲಾಕ್ಷಿ ಸುಮ್ನೆ ಇರೋದಿಲ್ಲ ಅಂತ, ನೋಡಿದ್ರ ಮನೆಗೆ ಆ ರೌಡಿಗಳನ್ನೆಲ್ಲ ಕರ್ಕೊಂಡ್ ಬಂದು ಯಾವ ರೀತಿ ಗಲಾಟೆ ಮಾಡಿದ್ಲು ಅಂತ ಮೀನಾ ಹೇಳ್ದಾಗ, ಏ ಮೀನಾ, ಅದಕ್ಕೆ ಅಂತ ನಾವ್ ಸುಮ್ನೆ ಬಿಟ್ಬಿಡ್ಬೇಕಾ? ಸಕ್ರೆ ಮತ್ತೆ ಅಪ್ಪ ಇನ್ಮೇಲೆ ಯಾರಾದ್ರೂ ಕೈ ಹಿಡದಕ್ ಬಂದಿದ್ರೆ ಅಷ್ಟು ಜನನ್ನು ನಾನು ಸಾಯ್ಸಾಕ್ಬಿಡ್ತಾ ಇದ್ದೆ. ಅಪ್ಪಯ್ಯ ಕರೆಕ್ಟ್ ಆಗಿ ಹೇಳಿದ್ರು, ಅವ್ರ ಮನೆಯವ್ರಿಗೆ ಗೊತ್ತಿಲ್ದೆ ಈ ಮದ್ವೆ ಮಾಡ್ಬಾರ್ದು ಕಣಪ್ಪ ಅಂತ. ಅದಕ್ಕೆ ತಾನೆ ನಾನು ಆ ವಿಶಾಲಿಗೆ ಒಂದ್ ಮಾತ್ ಹೇಳ್ ಬಂದಿದ್ದು. ಆದ್ರೆ ಅವಮ್ಮ ಇಲ್ಲಿಗ್ ಬಂದ್ಬಿಟ್ಟು ಎಷ್ಟೆಲ್ಲಾ ಸಮಸ್ಯೆ ಮಾಡಿದ್ಲು ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ಮೀನಾ ಮರಿ ಕರೆಕ್ಟ್ ಟೈಮ್ಗೆ ನಮ್ ಏರಿಯಾದಲ್ಲಿರೋರೆಲ್ರು ಬಂದು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಮತ್ತೆ ಅವ್ರೆಲ್ರಿಗೂ ಅಪ್ಪಯ್ಯನ್ ಮೇಲೆ ತುಂಬಾನೇ ಮರ್ಯಾದೆ ಇದೆ. ಅದಕ್ಕೋಸ್ಕರ ಇಲ್ಲಿ ಶಬ್ದ ಕೇಳ್ತಿದ್ದಂಗೆ ರೋಡಲ್ಲಿರೋರೆಲ್ರು ಬಂದು ಅವ್ರಿಗೆ ಸರಿಯಾಗಿ ಇಕ್ಕಿದ್ದು. ಇಷ್ಟು ವರ್ಷದಿಂದ ಅಪ್ಪಯ್ಯ ಇಲ್ಲಿದ್ದಾರೆ, ಇವತ್ತಿನವರೆಗೂ ಯಾವ್ದೇ ರೀತಿ ಅವ್ರ ಮೇಲೆ ಕಂಪ್ಲೇಂಟ್ ಇಲ್ಲ. ಆದ್ರೆ ಈ ತರ ಮನೇಲಿ ಜಗಳ ಮಾಡಕ್ ಬಂದಾಗ ಅಕ್ಕಪಕ್ಕದವ್ರು ನೋಡ್ಕೊಂಡ್ ಸುಮ್ನೆ ಇರ್ತಾರ ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣ ಸೂರ್ಯ, ನೀನ್ ಹೇಳಿದ್ ನಿಜಾನೇ. ಅಪ್ಪನ್ಗೋಸ್ಕರ ಅಂತ ಎಲ್ರು ಹೇಗ್ ಬಂದ್ಬಿಟ್ರು ನೋಡು ಅಂತ ಹೇಳ್ಕೊಂಡು ರವಿ ಖುಷಿ ಪಡ್ತಿರ್ತಾನೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಹಾಗೆ ಅವ್ರೆಲ್ಲ ಬಂದಿದ ತಕ್ಷಣ ಆ ವಿಶಾಲಾಕ್ಷಿ ಹೇಗ್ ಭಯ ಬಿದ್ದು ತನ್ ರೌಡಿಗಳನ್ನ ಕರ್ಕೊಂಡ್ ಹೊಟ್ಟಲ್ಲಿ ನೋಡಿದ್ರ ಅಂತ ಶ್ರುತಿ ಹೇಳ್ತಾಳೆ. ಹೌದು ಮೈಕಮ್ಮ, ಅದಕ್ಕೆ ಹೇಳದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಅದೇ ರೀತಿ ಎಲ್ರು ಒಟ್ಟಿಗೆ ಇದ್ರೆ ಯಾವ್ದೇ ರೀತಿ ನಮ್ಗೆ ತೊಂದ್ರೆ ಆಗೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದಕ್ಕೆ ಎಲ್ರು ಹೌದು ಅಂತ ತಲೆ ಆಡಿಸ್ತಿರ್ತಾರೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಸೇರಿ ಕುಸುಮ ಅವ್ರ ಮನೆಗ್ ಬಂದು, ಅಮ್ಮ, ನಾವು ಮಂಜ ಮತ್ತೆ ತಾರನ್ ಮದ್ವೆನ ರಿಜಿಸ್ಟರ್ ಆಫೀಸಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಲ್ಲ, ಅದನ್ನ ಇವಾಗ ಮಾಡ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ, ಏನಾಯ್ತು? ಈ ವಿಷಯ ಏನಾದ್ರೂ ಆ ವಿಶಾಲಾಕ್ಷಿ ಗೊತ್ತಾಗೋಯ್ತಾ? ಅವಳು ಮಂಜಿಂಗ್ ಏನಾದ್ರೂ ಮಾಡ್ತೀನಿ ಅಂತ ಎದುರಿಸದ್ಲಾ ಅಂತ ಕುಸುಮ ಅವರು ಗಾಬರಿಯಿಂದ ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಮಂಜ ಮತ್ತೆ ತಾರಾ ಇಬ್ರು ಲಕ್ಕಿ ಮನೇಲಿ ಸೇಫ್ ಆಗೇ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ಆ ವಿಶಾಲಾಕ್ಷಿ ಈ ಮದ್ವೆನ ತಡೆಯೋದಿಕ್ಕೆ ಏನಾದ್ರೂ ಒಂದ್ ಮಾಡೇ ಮಾಡ್ತಾಳೆ ಅಂತ ಮೀನಾ ಹೇಳ್ದಾಗ, ಹೌದು ಕಣಮ್ಮ, ಈಗಾಗ್ಲೇ ಅವ್ರ ಕಡೆ ಹುಡುಗರುಗಳನ್ನ ಬಿಟ್ಟು ನಮ್ ಮನೆ ಸುತ್ತಮುತ್ತ ಓಡಾಡೋ ರೀತಿ ಹೇಳಿದಾಳೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಹೌದಮ್ಮ, ಇಂಥ ಸಮಯದಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಮದ್ವೆ ಇಟ್ಕೊಂಡ್ರೆ ಅವಳು ಹೇಗಾದ್ರೂ ಅದನ್ನ ಕಣ್ ಹಿಡಿದು ತಡೆಯೋದಿಕ್ಕೆ ನೋಡ್ತಾಳೆ. ಈಗಾಗ್ಲೇ ಮನೆಗ್ ಬಂದು ಜಗಳ ಬೇರೆ ಮಾಡ್ ಹೋಗಿದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹಾಗಿದ್ರೆ ಮದ್ವೆ ಮಾಡೋದ್ ಬೇಡ್ವಾ ಅಂತ ಕುಸುಮ ಅವರು ಕೇಳ್ತಾರೆ. ಅತ್ತೆ, ನಾವ್ ಯಾವತ್ತು ಮದ್ವೆ ದಿವಸ ಫಿಕ್ಸ್ ಮಾಡಿದೀವೋ ಅವತ್ತೇ ದಾಮ್ ದೂಮ್ ಅಂತ ಮದ್ವೆ ಮಾಡ್ ಮುಗಿಸ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ಮದ್ವೆ ರಿಜಿಸ್ಟರ್ ಆಫೀಸಲ್ಲಿ ಅಲ್ಲಮ್ಮ ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ತಿನ್ನೆಲ್ಲೇ ಬೇರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಟ್ಕೊಂಡಿದೀರಾ ಅಂತ ಕುಸುಮ ಅವರು ಕೇಳ್ತಾರೆ. ಇಲ್ಲ ಅಮ್ಮ, ಲಕ್ಕಿ ಅಜ್ಜಿ ಮನೇಲಿ ಮದ್ವೆ ಇಟ್ಕೊಂಡಿದೀವಿ ಅಂತ ಮೀನಾ ಹೇಳ್ತಾಳೆ. ಅಳಿಯಂದ್ರೆ ಅಲ್ಲಿ ಹೇಗೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅತ್ತೆ, ಅಲ್ಲಿ ಅವರಿಬ್ರಿಗೂ ಸೇಫು, ಆ ವಿಶಾಲಾಕ್ಷಿಗೂ ಕಣ್ಣು ಹಿಡಿಯೋದಕ್ಕೆ ಕಷ್ಟ ಆಗತ್ತೆ. ಲಕ್ಕಿ ಮನೇಲಿ ಮದ್ವೆನ ಸೂಪರ್ ಆಗಿ ಮಾಡೋಣ ಬಿಡಿ ಅಂತ ಸೂರ್ಯ ಹೇಳ್ದಾಗ ಕುಸುಮ ಅವರು ಯೋಚನೆ ಮಾಡ್ತಿರ್ತಾರೆ. ಅತ್ತೆ, ಯೋಚನೆ ಮಾಡ್ಬೇಡಿ, ನಮ್ಮೂರಲ್ಲಿ ಇರೋರೆಲ್ರು ಮದ್ವೆ ಕೆಲ್ಸನ ತಾವೇ ಮುಂದೆ ನಿಂತು ಎಲ್ಲ ನೋಡ್ಕೋತಾರೆ. ಸಪೋರ್ಟ್ಗೆ ತುಂಬಾ ಜನ ಇದಾರೆ, ಬರೋರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದಕ್ಕೆ ಅತ್ತೆ, ನಾನು ಮದ್ವೆನ ಅಲ್ಲೇ ಅರೇಂಜ್ ಮಾಡಿರೋದು, ನೀವೇನು ಭಯ ಪಡ್ಬೇಡಿ ಅಂತ ಸೂರ್ಯ ಭರವಸೆ ಕೊಡ್ತಾನೆ. ಸರಿ ಅಳಿಯಂದ್ರೆ, ನೀವ್ ಹೇಳಿದ್ಮೇಲೆ ಅದೆಲ್ಲ ಕರೆಕ್ಟ್ ಆಗೇ ಇರುತ್ತೆ ಅಂತ ಕುಸುಮ ಅವರು ಹೇಳ್ತಾರೆ. ಅತ್ತೆ, ನೀವು ಮತ್ತೆ ಕನಕ ಇಬ್ರು ಲಕ್ಕಿ ಮನೆಗೆ ಮುಂಚೆನೆ ಹೋಗಿರಿ, ಅಲ್ಲಿ ಹೋಗಿ ಮದ್ವೆ ಕೆಲ್ಸನೆಲ್ಲ ಶುರು ಮಾಡ್ಕೊಳ್ಳಿ. ಏನಾದ್ರೂ ಮದ್ವೆ ಶಾಸ್ತ್ರ ಏನಾದ್ರೂ ಇದ್ರೆ ಅದನ್ನ ಲಕ್ಕಿಗೆ ಹೇಳಿ, ಅವ್ರ ಖಂಡಿತ ಎಲ್ಲ ನೋಡ್ಕೋತಾರೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಳಿಯಂದ್ರೆ, ಯಾವ ಸಮಸ್ಯೆನೂ ಇಲ್ಲದೆ ಮದ್ವೆ ಮುಗಿಸಿದ್ರೆ ನನ್ಗಷ್ಟೇ ಸಾಕು, ಅದೇ ನನಗ್ ಖುಷಿ ಅಂತ ಕುಸುಮ ಅವರು ಹೇಳ್ದಾಗ, ಅಯ್ಯೋ ಅತ್ತೆ, ನೀವೆಲ್ಲ ತಲೆನೇ ಕೆಡ್ಸ್ಕೊಬಿಡಿ, ಅದೆಲ್ಲ ಸೂಪರ್ ಆಗತ್ತೆ ಅಂತ ಸೂರ್ಯ ಧೈರ್ಯ ಹೇಳ್ತಾನೆ. ಅಮ್ಮ, ಮದ್ವೆಗೆ ಏನೇನ್ ಬೇಕು, ಊರ್ಗೆ ಇಲ್ಲಿಂದ ಏನೇನ್ ತಗೊಂಡೋಗ್ಬೇಕು
ಮಾಡ್ಬೇಕು ಅದನ್ನೆಲ್ಲ ನಮ್ಗೊಂದ್ ಲಿಸ್ಟ್ ಕೊಡಮ್ಮ, ಅದನ್ನೆಲ್ಲ ನಾವು ನೋಡ್ಕೋತೀನಿ ಅಂತ ಮೀನಾ ಹೇಳ್ದಾಗ, ಹೌದು ಅತ್ತೆ, ನೀವ್ ಲಿಸ್ಟ್ ಕೊಟ್ರೆ ಸಂಜೆನೆ ನಾವು ತಂದು ನಿಮ್ ಕೈ ಕೊಟ್ಬಿಡ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಳಿಯಂದ್ರೆ, ನಾನು ಈ ವಿಷಯನ ಕನಕನ ಹತ್ರ ಮಾತಾಡಿ ಹೇಳ್ತೀನಿ. ಹೌದು, ಅರುಣ್ ಅಳಿಯಂದ್ರನ್ನ ಕರಿಯೋದೋ ಬೇಡ್ವೋ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅಮ್ಮ ಅರುಣ್ ನಿಜವಾಗ್ಲೂ ಬರ್ತಾರಾ ಅಂತ ಮೀನಾ ಕೇಳ್ತಾಳೆ. ಅದ್ಹೆಂಗ್ ಬರ್ತಾನೆ, ಮಂಜನ್ಗೆ ಅವ್ರು ಯಾವ್ದೇ ರೀತಿ ಸಹಾಯ ಮಾಡೋದಿಲ್ವಲ್ಲ. ನನ್ಗೇನ ಮಂಜನ್ ಮದ್ವೆ ವಿಷಯ ಅವ್ರ್ ಗೊತ್ತಾಗ್ದೇ ಇದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಏನತ್ತೆ ನೀವೇನ್ ಹೇಳ್ತೀರಾ ಅಂತ ಸೂರ್ಯ ಕೇಳ್ದಾಗ, ಅಳಿಯಂದ್ರೆ ಮದ್ವೆನ ಊರಲ್ ಮಾಡ್ತಾ ಇದೀವಿ ಸರಿ, ಆದ್ರೆ ಮದ್ವೆನ ರಿಜಿಸ್ಟರ್ ಮಾಡೋದ್ರಲ್ಲಿ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ತಾನೆ ಅಂತ ಕುಸುಮ್ ಅವ್ರು ಕೇಳ್ದಾಗ, ಅಯ್ಯೋ ಅತ್ತೆ, ಅದೆಲ್ಲ ಏನೂ ಆಗೋದಿಲ್ಲ. ಬೆಂಗ್ಳೂರ್ ಬರ್ತಿದ್ದಂಗೆನೆ ಅವ್ರ ಮದ್ವೆನ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡೋಗಿ ಅಲ್ಲೊಂದ್ಸಲಿ ರಿಜಿಸ್ಟರ್ ಮಾಡಿದ್ರೆ ಮುಗ್ದೋಯ್ತು. ಆಮೇಲೆ ಮಂಜುನ ತಾರನ್ನ ಯಾರಿಂದನೂ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಳಿಯಂದ್ರೆ, ಮಂಜನ್ಗೋಸ್ಕರ ಇಷ್ಟೊಂದ್ ರಿಸ್ಕ್ ತಗೊಂಡು ಮದ್ವೆ ಮಾಡ್ತಿದೀರಾ. ಇವ್ರಪ್ಪ ಇದ್ದಿದ್ರೆ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ರು ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ, ಅತ್ತೆ, ಅವ್ರ್ ಖಂಡಿತ ಇದನ್ನೆಲ್ಲ ನೋಡ್ತಾ ಇದಾರೆ ಅತ್ತೆ. ಅವ್ರ್ ನಮ್ ಜೊತೆನೇ ಇದ್ದು ಈ ಮದ್ವೆನ ಒಳ್ಳೆ ರೀತಿ ಮುಗಿಸ್ಕೊಡ್ತಾರೆ, ನೋಡ್ತಾ ಇರಿ. ನೀವು ಕನಕನ ಹತ್ರ ಮಾತಾಡಿ ಹೊರಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಳಿಯಂದ್ರೆ ಅಂತ ಕುಸುಮ್ ಅವರು ಹೇಳ್ಬೇಕಾದ್ರೆ, ಅಮ್ಮ ಏನಿಲ್ಲ ಅಂದ್ರೂ 1-2 ದಿವ್ಸ ಅಲ್ಲೇ ಇರ್ಬೇಕಾಗತ್ತೆ. ಇದಕ್ಕೆ ಅರುಣ್ ಒಪ್ಗೆ ಕೊಡ್ತಾರಾ, ಕನಕನ್ನ ಕಳಿಸ್ತಾರಾ ಅಂತ ಮೀನಾ ಕೇಳ್ತಾಳೆ. ನನಗೇನೋ ಡೌಟ್ ಮೀನಾ, ಅದ್ರಲ್ಲೂ ಆ ಅರುಣ್ಗೆ ತಾರಾ ಅವ್ರ ತಂದೆ ಬೇರೆ ಪರಿಚಯ ಇದ್ರು. ಆ ಮೂಲಕ ಏನಾದ್ರೂ ಇದು ವಿಶಾಲಗೆ ಗೊತ್ತಾಗೋಗ್ಬಿಟ್ರೆ ಅದಕ್ಕೆ ಅವ್ನ್ಗೆ ಹೇಳ್ದೇ ಇರೋದೇ ಒಳ್ಳೇದು ಅಂತ ಸೂರ್ಯ ಹೇಳ್ತಾನೆ. ಅಮ್ಮ ನೀನ್ ಮೊದ್ಲು ಕನಕನ್ಗೆ ಕಾಲ್ ಮಾಡಿ ಹೇಳು ಅಂತ ಮೀನಾ ಹೇಳಿದಾಗ, ಸರಿ ಇರೆ ಅಂತ ಹೇಳ್ತಾ ಕುಸುಮ ಅವರು ಕನಕನ್ಗೆ ಕಾಲ್ ಮಾಡ್ತಾರೆ. ಅಮ್ಮ ಏನ್ ಹೇಳಮ್ಮ ಅಂತ ಕನಕ ಕಾಲ್ ರಿಸೀವ್ ಮಾಡಿ ಕೇಳಿದಾಗ, ಕನಕ, ಮಂಜನ್ ಮದ್ವೆನ ಅಳಿಯಂದ್ರು ಅವ್ರ ಊರಲ್ಲೇ ಇಟ್ಕೊಂಡಿದಾರೆ ಕಣೆ, ನೀನ್ ಇಲ್ಲಿಗ್ ಬಂದ್ಬಿಡೆ, ನಾವ್ ಮುಂಚೆನೆ ಹೋಗಿ ಅಲ್ಲಿ ತಲ್ಪೋಣ ಅಂತ ಕುಸುಮ ಅವರು ಹೇಳ್ತಾರೆ. ಸರಿ ಅಮ್ಮ, ನಾನ್ ಬರ್ತೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಕನಕ, ಹೇಗಿದ್ರು ಹೋಗ್ ಬರೋದಕ್ಕೆ 1-2 ದಿವ್ಸ ಲೇಟ್ ಆಗ್ಬೋದು ಕಣೆ, ಅಳಿಯಂದ್ರು ನೀನನ್ನ ಕಳಿಸ್ತಾರಾ ಅಂತ ಕುಸುಮ ಅವರು ಕೇಳಿದಾಗ, ಅಮ್ಮ ನಾನು ಅವ್ರ ಹತ್ರ ಮನೆ ದೇವ್ರ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ಬಿಟ್ ಬರ್ತೀನಮ್ಮ ಅಂತ ಕನಕ ಹೇಳ್ತಾಳೆ. ಸರಿ ಆಯ್ತು ಕಣೆ ಅಂತ ಹೇಳ್ತಾ ಕುಸುಮ ಅವರು ಕಾಲ್ ಕಟ್ ಮಾಡಿ ಈ ವಿಷಯನ ಸೂರ್ಯ ಮೀನಿಂಗೆ ಹೇಳ್ತಾಳೆ. ಪಾಪ ಕನಕ ಅಳಿಯಂದ್ರ ಹತ್ರ ಸುಳ್ಳು ಹೇಳಿ ಬರೋ ರೀತಿ ಆಗೋಯ್ತು ಅಂತ ಕುಸುಮ ಅವರು ಬೇಜಾರ್ ಮಾಡ್ಕೋಬೇಕಾದ್ರೆ, ಏನ್ ಮಾಡೋದು ಅತ್ತೆ, ಒಳ್ಳೆ ಮನುಷ್ಯ ಆಗಿದ್ದಿದ್ರೆ ಸತ್ಯ ಹೇಳ್ಬೋದಾಗಿತ್ತು. ಅರುಣ್ ಅಂತ ವ್ಯಕ್ತಿ ಹತ್ರ ಸುಳ್ಳು ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ಅಳಿಯಂದ್ರೆ ಮಂಜಿಗೆ ಏನಾದ್ರೂ ಸಮಸ್ಯೆ ಆಗುತ್ತೇನೋ ಅನ್ನೋ ಭಯ ಆಗ್ತಿದೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ನಾವ್ ನೋಡ್ಕೋತೀವಿ ಅಂತ ಮೀನಾ ಹೇಳ್ತಾಳೆ. ಅತ್ತೆ, ನೀವು ಊರ್ಗ್ ಹೋಗಿ ತಲುಪೋವರೆಗೂ ನಿಮ್ಮನ್ ಯಾರಾದ್ರೂ ಫಾಲೋ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಮಾತ್ರ ನೀವು ಎಚ್ಚರಿಕೆ ವಹಿಸಿ. ಅಕಸ್ಮಾತ್ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಬಂತು ಅಂದ್ರೆ ತಕ್ಷಣ ನನ್ಗೆ ಹೇಳಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಳಿಯಂದ್ರೆ ಅಂತ ಕುಸುಮ ಅವರು ಹೇಳ್ತಾರೆ. ಸರಿ ನಾವಿನ್ ಬರ್ತೀವಿ ಅಂತ ಹೇಳಿ ಮೀನಾ ಮತ್ತೆ ಸೂರ್ಯ ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ತಾನ್ ಏನ್ ನಿರ್ಧಾರ ತಗೊಳ್ಳೋದು ಅಂತ ತುಂಬಾನೇ ಟೆನ್ಷನ್ ಮಾಡ್ಕೋತಿರ್ತಾನೆ. ಅಷ್ಟ್ರಲ್ಲಿ ಛಾಯಾ ಅಲ್ಲಿಗ್ ಬರ್ತಾಳೆ. ಏನ್ ಬಾಸ್ ಟೆನ್ಷನ್ ಅಲ್ಲಿದ್ದೀರಾ ಅಂತ ಛಾಯಾ ಕೇಳ್ಬೇಕಾದ್ರೆ, ಅದು ನ್ಯೂಮರಾಲಜಿಸ್ಟ್ ನ ಬರೋದಕ್ಕೆ ಹೇಳಿದ್ದೆ, ಆದ್ರೆ ಅವ್ರು ಇನ್ನೂ ಬಂದೇ ಇಲ್ಲ, ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದೀನಿ ಅಂತ ಮನೋಜ ಹೇಳ್ತಾನೆ. ಬರ್ತಾರೆ ಬಾಸ್, ಏನೋ ಒಳ್ಳೆ ಟೈಮ್ ನೋಡ್ಕೊಂಡು ಬರ್ತಾರೆ ಅಂತ ಅನ್ನಿಸ್ತಿದೆ ಅಂತ ಛಾಯಾ ಹೇಳ್ತಾಳೆ. ಆಗ ಮನೋಜ ಇದ್ರೂ ಇರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಪಪ್ಪರಪ್ಪ ಮನೋಜ್ ಅಂತ ಕರೀತಾ ಆ ನ್ಯೂಮರಾಲಜಿಸ್ಟ್ ಅಲ್ಲಿಗೆ ಬರ್ತಾನೆ. ಸರ್ ಬನ್ನಿ ಸರ್, ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಮನೋಜ ಹೇಳ್ಬೇಕಾದ್ರೆ, ಇರ್ಲಿ ಪರವಾಗಿಲ್ಲ, ಅದೇನು ಅರ್ಜೆಂಟ್ ಅಂತ ಕರೆದ್ರಲ್ಲ, ಏನ್ ವಿಷಯ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಹೌದು ಸರ್, ನೀವ್ ಹೇಳಿದ್ರಲ್ಲ ಅದೇ ರೀತಿ ನನ್ನ ಹೆಸರನ್ನ ಬದಲಾಯಿಸಿದ ತಕ್ಷಣ ಎಲ್ಲ ಕಂಪ್ಲೀಟ್ ಆಗಿ ಬದಲಾಗಿದೆ ಗೊತ್ತಾ ಅಂತ ಮನೋಜ ಹೇಳ್ತಾನೆ. ಹಾ, ಬದಲಾಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರ್ ನಿಮ್ ಪವರ್ ಏನು ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಛಾಯಾ, ಸರ್ಗೆ ಒಂದ್ ಜ್ಯೂಸ್ ತಗೊಂಡ್ ಬಾ, ಹೋಗು ಹೋಗು ಅಂತ ಮನೋಜ ಹೇಳಿದಾಗ, ಇಲ್ಲ ಪರವಾಗಿಲ್ಲ, ಒಂದು ಮುಖ್ಯವಾಗಿರೋ ಅಪಾಯಿಂಟ್ಮೆಂಟ್ ಇದೆ, ವೆಯ್ಟ್ ಮಾಡಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ. ಅವ್ರ ಹೆಸರನ್ನ ಬದಲಾಯಿಸಿದ್ರೆ ಅವ್ರಿಗೆ ಮಿನಿಸ್ಟರ್ ಆಗೋ ಚಾನ್ಸಸ್ ಸಹ ಇದೆ, ಅದಕ್ಕೆ ನಾನು ಅದ್ರ ಬಗ್ಗೆ ಹೋಗಿ ಮಾತಾಡ್ಬೇಕು, ಅದೇನು ಅಂತ ಬೇಗ ಹೇಳಿ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅದು ನನ್ ಶೋರೂಮ್ ನ ಹುಡ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಸರ್ ಅಂತ ಮನೋಜ ಹೇಳಿದಾಗ, ಹೌದು, ನಿಮ್ ಹೆಸರಿಗಿರೋ ಪವರ್ಗೆ ಇನ್ಮೇಲೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಹೌದು ಸರ್, ಒಂದು ಬೆಳಗಿನ ಜಾವ ಕನ್ಸು ಬಿತ್ತು, ಬಿಳಿ ಕುದುರೆ ನನ್ನನ್ನ ಹುಡ್ಕೊಂಡ್ ಬಂತು ಅಂತ ಮನೋಜ ಹೇಳಿದಾಗ, ಪರವಾಗಿಲ್ವೇ, ಒಳ್ಳೆ ಶಕುನನೇ ಬಿದ್ದಿದೆ ನಿಮ್ಗೆ, ಬಿಳಿ ಕುದುರೆ ಕನ್ಸಲ್ ಬಂದ್ರೆ ಆ ಅದೃಷ್ಟ ನಿನ್ನನ್ನ ಹುಡ್ಕೊಂಡ್ ಬರ್ತಾ ಇದೆ ಅಂತ ಅರ್ಥ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅದೇ ರೀತಿನೇ ನನ್ನನ್ನ ಹುಡ್ಕೊಂಡ್ ಬಂದಿದೆ ಅಂತ ಹೇಳ್ತಾ ಮನೋಜ ತನ್ನ ಶೋರೂಮ್ಗೆ ಆ ಹೆಂಗ್ಸು ಮತ್ತೆ ಅವಳ ಬುದ್ಧಿ ಸರಿ ಇಲ್ದಿರೋ ಮಗಳು ಬಂದಿದ್ದು, ಹಾಗೆ ಅವಳ ಮಗಳನ್ನ ಮದ್ವೆ ಮಾಡ್ಕೊಂಡ್ರೆ ಇಡೀ ಆಸ್ತಿ ಎಲ್ಲ ನಿನಗೆ ಸೇರುತ್ತೆ ಅಂತ ಹೇಳಿದ್ದು, ಇದನ್ನೆಲ್ಲ ಮನೋಜ ಅವ್ರ ಹತ್ರ ಹೇಳ್ಬೇಕಾದ್ರೆ, ಓ ಆಮೇಲೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಅದೇ ಆ ಹುಡುಗಿಗೆ ನಾನ್ ಇಷ್ಟ ಆಗಿ
ಅವ್ರಮ್ಮ ನನ್ ಶೋರೂಮ್ಗೆ ಬಂದು ನನ್ ಮಗಳನ್ನ ಮದ್ವೆ ಆಗಿ ಅಂತ ಕೇಳಿದ್ರು. ಹಾಗೆ ಅವ್ರ ಇಡೀ ಆಸ್ತಿನ ತಗೊಂಡ್ ಬಂದು ನನ್ ಕಾಲ್ ಕೆಳಗಡೆ ಹಾಕ್ತೀನಿ ಅಂತ ಹೇಳ್ತಿದ್ರು ಸರ್ ಅಂತ ಮನೋಜ ಹೇಳ್ದಾಗ ನೋಡಿದ್ರಾ ಪಪ್ಪರಪ್ಪ ಮನೋಜ್ ಅನ್ನೋ ಹೆಸರಿಗೆ ಎಷ್ಟು ಬೆಲೆ ಇದೆ ಅಂತ. ಇಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಸಕ್ಸಸ್ ಸಿಗುತ್ತೆ. ಹಾಗೆ ದುಡ್ಡಿನ ಸುರಿಮಳೆ. ಒಂದು ತಿಂಗಳೊಳಗಡೆ ನಿಮ್ಗೆ ₹1,00,00,000 ಬರುತ್ತೆ ಅಂತ ಹೇಳಿದೆ ತಾನೆ. ನನ್ನ ನ್ಯೂಮರಾಲಜಿಯಿಂದ ಎಷ್ಟು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದಾ ಯಾರ್ಯಾರು ಸರ್ ಅಂತ ಛಾಯಾ ಕೇಳ್ತಾಳೆ. ಕ್ಲೈಂಟ್ ಡೀಟೇಲ್ಸ್ ಎಲ್ಲ ಆಚೆ ಹೇಳಕ್ ಆಗೋದಿಲ್ಲ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಸರ್ ನನ್ಗೆ ಒಂದ್ ಕನ್ಫ್ಯೂಷನ್ ಅಂತ ಮನೋಜ ಹೇಳ್ದಾಗ, ಏನದು ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಅದು ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ ಅಂತ ಮನೋಜ ಹೇಳ್ದಾಗ, ಅದೇ ಕಣಪ್ಪ, ಮದ್ವೆ ಆಯ್ತು ಅಂತಂದ್ರೆ ಸರಿ ಹೋಗುತ್ತೆ ಅಂತ ಅವರೇ ಹೇಳಿದಾರಲ್ಲ, ಇನ್ನೇನು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಆದ್ರೆ ಏನ್ ಮಾಡೋದು, ನಮ್ ಮನೆಯವರು ಇದನ್ನ ಒಪ್ಕೊಳ್ಳೋದಿಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಅಯ್ಯೋ, ಮದ್ವೆ ಆದ್ಮೇಲೆ ಎಲ್ರು ಒಪ್ಕೊಂಡೇ ಒಪ್ಕೋತಾರೆ. ಅದು ಅಲ್ದೆ ನಿಮ್ಗೆ 2ನೇ ಮದ್ವೆ ಯೋಗ ಬೇರೆ ಇದೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಬಾಸ್ ನಿಮ್ ಮೊದಲನೇ ಮ್ಯಾರೇಜು ಎಂಡಿಗ್ ಬರ್ಬೇಕಲ್ವಾ, ಆದ್ರೆ ಅದೇ ತುಂಬಾ ಡಿಲೇ ಆಗ್ತಿದೆ ಅಂತ ಛಾಯಾ ಹೇಳ್ತಾಳೆ. ಹೌದು ಸರ್, ರೋಹಿಣಿ ಡೈವರ್ಸ್ ಕೊಡದೆ ತುಂಬಾನೇ ಅಳ್ದಾಡ್ತಿದ್ದಾಳೆ ಅಂತ ಮನೋಜ ಹೇಳ್ತಾನೆ. ಹೆಸರು ಏನ್ ಹೇಳಿದ್ರಿ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಒರಿಜಿನಲ್ ಹೆಸರು ಕಲ್ಯಾಣಿ ಅಂತ, ಆದ್ರೆ ಅವಳು ಇಟ್ಕೊಂಡಿರೋ ಹೆಸರು ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಕಲ್ಯಾಣಿ ಅಂತ ಹೇಳ್ತಾ ಆ ನ್ಯೂಮರಾಲಜಿಸ್ಟ್ ಲೆಕ್ಕಾಚಾರ ಹಾಕ್ತಾನೆ. ನೋಡಿ ಮನೋಜ್, ಆ ಹುಡುಗಿಗೂ ನಿಮ್ಗುನು ಸೆಟ್ಟೇ ಆಗಲ್ಲ. ನಿಮ್ ಹೆಸರಿಗೂ ಅವ್ರ ಹೆಸರಿಗೂ ಹೊಂದಾಣಿಕೆನೇ ಇಲ್ಲ. ನೋಡಿ, ಇವಾಗ ಆ ಹುಡುಗಿ ನಿಮ್ ಜೀವನದಿಂದ ಹೋಗೋ ಅಂತ ಸರಿಯಾದ ಸಮಯ ಬಂದಿದೆ. ಅವರೇ ಹುಡ್ಕೊಂಡ್ ಬಂದು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ, ಬೇಕಾದ್ರೆ ನೋಡ್ತೀರಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದಾ ಸರ್ ಅಂತ ಮನೋಜ ಖುಷಿ ಪಡ್ತಾನೆ. ಹೌದು ಮನೋಜ್, ಸಾರಿ ಪಪ್ಪರಪ್ಪ ಮನೋಜ್, ನಿಮ್ಮನ್ನ ಹುಡ್ಕೊಂಡು ಒಳ್ಳೆ ಅದೃಷ್ಟ ಬಂದಿದೆ ಇವಾಗ. ಈ ಆಪರ್ಚುನಿಟಿನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ಒಂದ್ ರೀತಿ ಸೀಸನ್ ಟೈಮ್ ಅಲ್ಲಿ ಟ್ರೈನ್ ಟಿಕೆಟ್ ಸಿಗೋ ತರ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಆದ್ರೆ ಇವರು ಇವಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾರಲ್ಲ ಅಂತ ಛಾಯಾ ಹೇಳ್ತಾಳೆ. ಅದು ಕನ್ಫರ್ಮ್ ಆಗೇ ಆಗುತ್ತೆ. ಈ ಟೈಮ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಂಥ ಚಾನ್ಸ್ ಸಿಗದೇ ಇಲ್ಲ ಮನೋಜ್. ಆಮೇಲೆ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋತೀರಾ. ಹುಷಾರ್. ಯು ಶುಡ್ ಯೂಸ್ ಯುವರ್ ಚಾನ್ಸ್ ವೈಸ್ಲಿ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಫೋನ್ ಬರುತ್ತೆ. ನನ್ ಕಸ್ಟಮರ್ ಕಾಲ್ ಮಾಡ್ತಿದ್ದಾರೆ, ನಾನು ಇನ್ ಬರ್ತೀನಿ ಅಂತ ಹೇಳಿ ಆ ನ್ಯೂಮರಾಲಜಿಸ್ಟ್ ಅಲ್ಲಿಂದ ಹೋಗ್ತಾನೆ. ಬಾಸ್, ಈಗ ನೀವು ಏನ್ ತೀರ್ಮಾನ ತಗೊಂಡಿದೀರಾ ಅಂತ ಛಾಯಾ ಕೇಳ್ಬೇಕಾದ್ರೆ, ಏನ್ ಮಾಡೋದು, ಇದೆಲ್ಲ ರೋಹಿಣಿ ತಗೊಳ್ಳೋ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಅವಳು ಯಾವ ಐಡಿಯಾದಲ್ಲಿದ್ದಾಳೋ ಏನೋ ಯಾರಿಗ್ ಗೊತ್ತು ಅಂತ ಮನೋಜ ಹೇಳ್ತಾ ಯೋಚನೆ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ರೋಹಿಣಿ ಶೋರೂಮ್ ಬರ್ತಾಳೆ. ಆಗ ಛಾಯಾ ಓಡ್ ಬಂದು, ಬಾಸ್ ಬಾಸ್ ಅವ್ರು ಬರ್ತಾ ಇದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಛಾಯಾ ಹೇಳ್ದಾಗ, ಏನಿದು ಅವ್ರು ಹೇಳ್ದಂಗೆ ಅವಳೇ ಬರ್ತಿದ್ದಾಳಲ್ಲ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಮನೋಜ್, ನಿನ್ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಕುತ್ಕೋ ಅಂತ ಮನೋಜ ಹೇಳ್ತಾನೆ. ಆಗ ಛಾಯಾ ಅಲ್ಲಿಂದ ಹೊರಟೋಗ್ತಾಳೆ. ಮನೋಜ್, ಆ 5 ಲಕ್ಷನ ಯಾವಾಗ ಕೊಡ್ತೀಯಾ? ಅದೇ ನೀನೆನ್ನ ಜೈಲಿಂದ ಬಿಡ್ಸೋದಿಕ್ಕೆ ನಾನ್ ತಂದ್ಕೊಟ್ನಲ್ಲ ಆ 5 ಲಕ್ಷ ಯಾವಾಗ ಕೊಡ್ತೀಯಾ ಅಂತ ರೋಹಿಣಿ ಕೇಳ್ದಾಗ, ಆ ದುಡ್ಡು ಜ್ಞಾಪಕ ಇದೆ, ಆದ್ರೆ ದಿಢೀರ್ ಅಂತ ಕೇಳಿದ್ರೆ ನಾನ್ ಎಲ್ಲಿಂದ ತಂದ್ಕೊಡ್ಲಿ ಅಂತ ಮನೋಜ ಕೇಳ್ತಾನೆ. ನಾನಿನ್ನು ಈಗ್ಲೇ ಬೇಕು ಅಂತ ಕೇಳ್ತಾ ಇಲ್ಲ, ನಾನ್ ಇದಕ್ಕೂ ಮುಂಚೆನೇ ನಿನ್ನ ಹತ್ರ ಹೇಳಿದೀನಿ, ನನ್ಗಿವಾಗ ದುಡ್ಡಿನ ಅವಶ್ಯಕತೆ ಇದೆ ಅಂತ ರೋಹಿಣಿ ಹೇಳಿದಾಗ, ದುಡ್ಡು ಕೊಡ್ತೀನಿ, ಆದ್ರೆ ನನ್ ಸ್ವಲ್ಪ ಟೈಮ್ ಬೇಕು, ಬಿಸ್ನೆಸ್ ಬೇರೆ ಡಲ್ ಅಲ್ಲಿ ನಡೀತಾ ಇದೆ ಅಂತ ಮನೋಜ ಹೇಳ್ತಾನೆ. ಮನೋಜ್, ನೀನು ನನಗೆ ದುಡ್ಡನ್ನ ಕೊಟ್ಟೆ ಅಂದ್ರೆ ನೆಕ್ಸ್ಟ್ ಸೆಕೆಂಡೇ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ವಿತೌಟ್ ಎನಿ ಕಂಡೀಷನ್ ಅಂತ ರೋಹಿಣಿ ಹೇಳಿದಾಗ, ಏನೋ ನಿಜನಾ, ಕನ್ಫರ್ಮ್ ತಾನೆ ಅಂತ ಮನೋಜ ಕೇಳ್ತಾನೆ. ನಾನಿವಾಗ 100% ಕನ್ಫರ್ಮ್ ಅಂತ ಹೇಳ್ತಾ ಇದೀನಿ, ನಾನ್ ಖಂಡಿತ ನಿನ್ಗೆ ಡೈವರ್ಸ್ ಕೊಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ದಿಢೀರ್ ಅಂತ ಅದ್ ಹೆಂಗ್ ಬದ್ಲಾಯ್ತು ನಿನ್ ಮನ್ಸು ಅಂತ ಮನೋಜ ಕೇಳ್ತಾನೆ. ಸಾಕಾಗಿದೆ ಮನೋಜ್, ನನ್ ಜೀವನದ ಜೊತೆ ಹೋರಾಡಿ ಹೋರಾಡಿ ಸಾಕಾಗಿದೆ. ನಾನ್ ಈಗ್ಲೂ ನಿನ್ನೆನೆ ಲವ್ ಮಾಡ್ತಿರೋದು, ಅದ್ರಲ್ಲಿ ಯಾವ್ದೇ ರೀತಿ ಬದಲಾವಣೆ ಇಲ್ಲ. ಆದ್ರೆ ನಿಮ್ಮಮ್ಮನ್ನ ಮೀರಿ ನೀನ್ ನನ್ ಜೊತೆ ಬಂದು ಜೀವನ ಮಾಡೋದಿಕ್ಕೆ ರೆಡಿ ಇಲ್ಲ ಅಂತ ನನಗ್ ಗೊತ್ತು. ಅಕಸ್ಮಾತ್ ನೀನೇ ಬಂದು ನನ್ ಜೊತೆ ಇರ್ತೀನಿ ಅಂದ್ರು ನಿಮ್ಮಮ್ಮ ಅದಕ್ಕೆ ಒಪ್ಪಿಗೆ ಅಂತೂ ಕೊಡೋದಿಲ್ಲ. ನೀನು ನಿಮ್ಮಮ್ಮನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕಾದ್ರೆ, ನಾನು ನನ್ ಮಗನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ, ಅವ್ನ್ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ. ಅದಕ್ಕೆ ನಾನು ನೀನಿನ್ನ ಬಿಟ್ಟು ದೂರ ಹೋಗೋದೇ ಒಳ್ಳೇದು ಅಂತ ಅನ್ಕೊಂಡಿದೀನಿ ಅಂತ ರೋಹಿಣಿ ಹೇಳ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ, ಮನೋಜ ಅವಳ ಕೈ ಹಿಡ್ಕೊಂಡು, ಹಾಗಿದ್ರೆ ನನ್ನಿಂದ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟ ಅಂತ ಮನೋಜ ಕೇಳ್ತಾನೆ. ನನ್ನಿಂದ ಸಾಧ್ಯ ಇಲ್ಲ ಮನೋಜ್, ಆದ್ರೆ ನನ್ಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಿಮ್ಮಮ್ಮ ನಾವಿಬ್ರು ಜೊತೆಯಾಗಿ ಸೇರಿ ಜೀವನ ಮಾಡೋದಿಕ್ಕೆ ಬಿಡೋದಿಲ್ಲ. ನಿನಗೂ ಈ ಜೀವನದಲ್ಲಿ ಆಸಕ್ತಿ ಇಲ್ಲ, ಅಟ್ಲೀಸ್ಟ್ ಡೈವರ್ಸ್ ಆದ್ಮೇಲೆ ನೀನಾದ್ರೂ ಹ್ಯಾಪಿ ಆಗಿರೋ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನನ್ನನ್ನ ಬಿಟ್ಟು ಸಪ್ರೇಟ್ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಏನ್ ಮಾಡೋದು, ನೀನ್ ಬಂದು ನನ್ ಜೊತೆ ಜೀವನ ಮಾಡಕ್ ಆಗತ್ತಾ ಮನೋಜ್, ಹೇಳು ಮನೋಜ್ ಅಂತ ರೋಹಿಣಿ ಕೇಳ್ದಾಗ ಮನೋಜ ಏನು ಮಾತಾಡದೆ ಸುಮ್ನೆ ಇರ್ತಾನೆ. ಆಗ ರೋಹಿಣಿ ತನ್ ಕೈನ ಬಿಡಿಸ್ಕೋತಾಳೆ. ನೋಡ್ದ್ಯಾ ಮನೋಜ್, ಈ ಸೈಲೆನ್ಸ್ ಇದೆಯಲ್ಲ, ಇದ್ ಯಾವತ್ತೂ ನಾವಿಬ್ರು ಜೊತೆ ಆಗೋದಕ್ಕೆ ಬಿಡೋದೇ ಇಲ್ಲ. ಹಾಗೆ
ಅದಕ್ಕೆ ನಿನ್ನನ್ನ ನನ್ನ ಹತ್ರ ಕರ್ಕೊಂಡು ಬರೋದಿಲ್ಲ, ನೀನು ನನ್ನನ್ನ ಹುಡ್ಕೊಂಡು ಬರೋದಿಲ್ಲ. ಹಾಗಿದ್ಮೇಲೆ ನಾವಿಬ್ರ ಜೊತೆ ಇದ್ರೆಷ್ಟು ಬಿಟ್ರೆಷ್ಟು. ನಾನಿವಾಗ ನನ್ ಮಗಂಗೋಸ್ಕರ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. 5 ಲಕ್ಷ ರೂಪಾಯಿ ಕೊಟ್ಬಿಡು, ನಾನು ಡೈವರ್ಸ್ ಕೊಡ್ತೀನಿ. ಸರಿ, ನಾನಿನ್ ಬರ್ತೀನಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ರೋಹಿಣಿ ತಾನಾಗೆ ಬಂದು ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳಿದ್ರು ಸಹ ಮನೋಜನ್ಗೆ ಯಾವ್ದೇ ರೀತಿ ಖುಷಿ ಇರೋದಿಲ್ಲ. ಹಾಗೆ ಅವನು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಇಷ್ಟೊತ್ತಾದ್ರೂ ಮನೆಗೆ ಮನೋಜ ಬಂದಿಲ್ವಲ್ಲ ಅಂತ ಶಾಂತಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟೊತ್ಗೆ ಸಪ್ಪೆ ಮುಖ ಹಾಕೊಂಡು ಮನೋಜ ಮನೆಗ್ ಬರ್ತಾನೆ. ಯೋ ಮನೋಜ, ಯಾಕೋ ಇಷ್ಟೊಂದ್ ಲೇಟ್ ಮಾಡ್ದೆ, ಏನಾಯ್ತು? ತುಂಬಾ ಕೆಲ್ಸ ಆಯ್ತಾ? ನೋಡು ನಿನ್ ಮುಖ ಎಷ್ಟೊಂದ್ ಬಾಡೋಗಿದೆ, ಏನಾಯ್ತಪ್ಪ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು ಬಾ, ಊಟ ಬಡಿಸ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ ಬೇಡ ಮಮ್ಮಿ, ನನ್ಗೆ ಯಾಕೋ ಹಸ್ವಿಲ್ಲ ಅಂತ ಮನೋಜ ಹೇಳ್ತಾನೆ. ಏನು ಹಸ್ವಿಲ್ವಾ? ಯಾಕೋ, ಏನಾಯ್ತು? ನೀನ್ ಊಟ ಮಾಡ್ದೆ ಮಲ್ಗೋದಿಲ್ವಲ್ಲ? ಆಮೇಲೆ ಮಧ್ಯರಾತ್ರಿಲಿ ಹೊಟ್ಟೆ ಹಸ್ವು ಮಮ್ಮಿ ಅಂತ ನನ್ಗೆ ತುಂಬಾನೇ ಕ್ವಾಟ್ಲೆ ಕೊಡ್ತೀಯ, ಸುಮ್ನೆ ಬಂದು ಊಟ ಮಾಡ ಅಂತ ಶಾಂತಿ ಹೇಳ್ದಾಗ, ಇಲ್ಲ ಮಮ್ಮಿ ಬೇಡ ಅಂತ ಮನೋಜ ಹೇಳ್ತಾನೆ. ಯಾಕೋ ಏನಾಯ್ತು? ಯಾಕೋ ಅಪ್ಸೆಟ್ ಆಗಿದ್ಯಾ? ಹೇಳೋ ಮನೋಜ ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಏನೂ ಇಲ್ಲ ಮಮ್ಮಿ, ವರ್ಕ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಅಂತ ಮನೋಜ ಹೇಳ್ತಾನೆ. ಹೌದೇನೋ? ಹಾಗಿದ್ರೆ ಶೋರೂಮ್ ಅಲ್ಲಿ ಜನ ಜಾಸ್ತಿ ಇದ್ರಾ? ಹಾಗಾದ್ರೆ ವ್ಯಾಪಾರ ತುಂಬಾ ಚೆನ್ನಾಗಿರ್ಬೇಕಲ್ವಾ ಅಂತ ಶಾಂತಿ ಕೇಳಿದಾಗ, ಪರವಾಗಿಲ್ಲ ಮಮ್ಮಿ. ಹೌದು, ನೀವ್ಯಾಕಿನ್ನು ಮಲ್ಗಿಲ್ಲ ಅಂತ ಮನೋಜ ಕೇಳ್ಬೇಕಾದ್ರೆ, ಏನ್ ಮಾಡೋದು, ನೀನ್ ಇನ್ನೂ ಬಂದಿರ್ಲಿಲ್ವಲ್ಲ ಅದಕ್ಕೆ ನಿನ್ ಊಟ ಬಡಿಸ್ಬೇಕು ಅಂತ ಎದ್ದಿದ್ದೆ. ನೀನನ್ನ ನೋಡ್ಕೊಳ್ಳೋದಿಕ್ಕೆ ಯಾರೋ ಇದಾರೆ ಮನೋಜ, ಎಲ್ರು ಅವ್ರ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಗಂಟ ತಿಂದು ಆರಾಮಾಗಿ ಹೋಗಿ ಮಲ್ಕೊಂಡಿದ್ದಾರೆ. ನಿನ್ ಬಗ್ಗೆ ಕೇರ್ ತಗೊಳೋದಿಕ್ಕೆ ನಾನು ಒಬ್ಳೆ ಅಲ್ವೇನೋ ಇರೋದು ಮನೋಜ. ಆದಷ್ಟು ಬೇಗ ನಿನ್ಗೊಂದು ಹುಡುಗಿನ ಹುಡುಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಕಣೋ. ಸರಿ, ನಿನ್ಗೆ ಹಾಲಾದ್ರೂ ಬಿಸಿ ಮಾಡ್ಕೊಂಡ್ ಬಂದ್ಕೊಡ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇಲ್ಲ ಮಮ್ಮಿ ನನ್ಗೆ ಟಯರ್ಡ್ ಆಗ್ತಿದೆ, ನಂಗ್ ನಿದ್ದೆ ಬರ್ತಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ನೀವ್ ಹೋಗಿ ಮಲ್ಕೊಳ್ಳಿ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು ಕಣೋ, ಆದಷ್ಟು ಬೇಗ ಮಲ್ಕೋ ಅಂತ ಹೇಳ್ತಾ ಶಾಂತಿ ತನ್ನ ರೂಮ್ಗೆ ಹೋಗ್ತಾಳೆ. ಈ ಕಡೆ ಮನೋಜ ರೋಹಿಣಿ ಹೇಳಿದ ಮಾತನ್ನೇ ನೆನ್ಪಿಸ್ಕೊಳ್ತಾ ಹಾಗೆ ಅವಳ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನು ನೆನ್ಪಿಸ್ಕೊತಾ ಇರ್ತಾನೆ. ಅವಳು ತನಗೋಸ್ಕರ ಮಾಡಿರೋ ಪ್ರತಿಯೊಂದು ಕೆಲ್ಸನೂ ಅವನು ತುಂಬಾನೇ ನೆನ್ಸ್ಕೊತಿರ್ತಾನೆ. ಹಾಗೆ ಕಣ್ಣೀರನ್ನ ಒರೆಸ್ಕೊಂಡು ತನ್ನನ್ನ ತಾನು ಸಮಾಧಾನ ಮಾಡ್ಕೊಂಡು ಮಲ್ಕೋತಾನೆ. ಈ ಕಡೆ ಅವನು ಶೋರೂಮ್ ಅಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ನ್ಯೂಮರಾಲಜಿಸ್ಟ್ ಬರ್ತಾನೆ. ಪಪ್ಪರಪ್ಪ ಮನೋಜ್, ಗುಡ್ ಮಾರ್ನಿಂಗ್. ಯಾಕೆ ಈ ರೀತಿ ನಿಂತ್ಕೊಂಡಿದೀರಾ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಹೇಳ್ತಾ ಮನೋಜ ಅವರನ್ನು ಕೂರಿಸಿ ತಾನು ಕುತ್ಕೊಂಡು ಮಾತಾಡ್ತಿರ್ತಾನೆ. ಸರಿ ಮನೋಜ್, ನೋಡಿ ನನ್ಗೆ ತುಂಬಾ ಮೀಟಿಂಗ್ ಇದೆ, ಆದ್ರೂ ನಿಮ್ಗೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀನಿ, ಹೇಳಿ ನೀವೇನ್ ತೀರ್ಮಾನ ಮಾಡಿದ್ರಿ ಅಂತ ನ್ಯೂಮರಾಲಜಿಸ್ಟ್ ಕೇಳಿದಾಗ, ಸಾರ್ ಏನ್ ಸರ್, ನಿಮ್ ತರ ಪವರ್ಫುಲ್ ವ್ಯಕ್ತಿನ ನಾನು ಯಾವತ್ತೂ ನೋಡೇ ಇಲ್ಲ, ನೀವ್ ಹೇಳಿದೆಲ್ಲ ಹಂಗಂಗೆ ನಡೀತು ಸರ್ ಅಂತ ಮನೋಜ ಕೇಳಿದಾಗ, ನಾನೇನು ಸುಮ್ನೆ ಹೇಳ್ತಾ ಇಲ್ಲ, ಪ್ರಪಂಚದಲ್ಲಿ ಅಡಗಿರೋ ಶಕ್ತಿಗಳನ್ನ ಲೆಕ್ಕಾಚಾರ ಹಾಕಿ ಈ ವಿಷಯನ ಹೇಳಿದ್ದು ಅಷ್ಟೇನೆ. ಸರಿ, ಆಮೇಲೆ ಏನಾಯ್ತು ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ ಮನೋಜ ನಡೆದಿದ್ ವಿಷಯನೆಲ್ಲ ಅವ್ರ ಹತ್ರ ಹೇಳ್ತಾನೆ. ಸರಿ, ಅವರು ಇಷ್ಟೆಲ್ಲ ಹೇಳಿದ್ಮೇಲೆ ನೀವೇನ್ ಹೇಳಿದ್ರಿ, ನಿಮ್ ನಿರ್ಧಾರ ಏನು ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಏನ್ ಮಾಡೋದು ಸರ್, ನಾನು ಅವಳನ್ನ ಇಷ್ಟಪಟ್ಟು ಮದ್ವೆ ಆದೆ, ಈಗ ಅವಳಿಂದ ದೂರ ಹೋಗ್ತಿರೋದಕ್ಕೆ ತುಂಬಾನೇ ನೋವಾಗ್ತಾ ಇದೆ ಅಂತ ಮನೋಜ ಹೇಳ್ಕೊಂಡು ಫೀಲ್ ಮಾಡ್ಕೊತಿರ್ತಾನೆ. ಅಯ್ಯೋ ಪಪ್ಪರಪ್ಪ ಮನೋಜ್, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನೋಡಿ ನಿಮ್ಗೋಸ್ಕರ ₹1,00,00,000 ಕಾಯ್ತಾ ಇದೆ, ನಿಮ್ಗೆ ಅದು ಮುಖ್ಯನಾ ಅಥವಾ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಸರ್ ನನಗೆ ಅದೇ ಮುಖ್ಯ ಅಂತ ಮನೋಜ ಹೇಳ್ತಾನೆ. ಮತ್ಯಾಕೆ ಈ ರೀತಿ ಫೀಲಿಂಗ್ ಮಾಡ್ಕೊತಾ ಇದ್ದೀರಾ? ನಿಮ್ಮ ಗ್ರಹಗಳೆಲ್ಲ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡ್ಬೇಕು ಅಂತ ಒಂದು ಜಾಗದಲ್ಲಿ ನಿಲ್ದೆ ಹಾಗೆ ಸುತ್ತಾಡ್ತಿದಾವೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸರ್ ಈ ಗ್ರಹಗಳೆಲ್ಲ ಸುತ್ತದೆ ತಾನೆ ಅಂತ ಛಾಯಾ ಕೇಳ್ತಾಳೆ. ಅಯ್ಯೋ ನೀನ್ ಸುಮ್ನೆರಮ್ಮ, ಇವಾಗ ಇವ್ರಿಗೆ ಹೆಲ್ಪ್ ಆಗೋ ರೀತಿ ಸುತ್ತುತ್ತಾ ಇದಾವೆ, ನಾ ಹೇಳ್ದಂಗೆ ಎಲ್ಲ ನಡೀತಾ ಇದೆ ತಾನೆ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳಿದಾಗ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದು ಸರ್, ನಾನೇ ಅದನ್ನ ನೋಡಿ ಶಾಕ್ ಆಗ್ಬಿಟ್ಟೆ ಅಂತ ಮನೋಜ ಹೇಳ್ದಾಗ, ಅದ್ ಸರಿ, ಇವಾಗ ನೀವು ನನಗೋಸ್ಕರ ಏನ್ ಮಾಡ್ತೀರಾ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅದೇ ಸರ್ ಹೇಳಿದೀವಲ್ಲ ಆಗ್ಲೇ 10% ಅಂತ ಮನೋಜ ಹೇಳ್ತಾನೆ. ಅದು ದುಡ್ಡು ಬರ್ಬೇಕಾದ್ರೆ, ಆದ್ರೆ ನಿಮ್ಗೆ ಇವಾಗ ಒಳ್ಳೆ ವಿಷಯಗಳು ನಡೀತಾ ಇದಾವಲ್ಲ, ಸೊ ನೀವೊಂದ್ ಕೆಲ್ಸ ಮಾಡಿ, ನೀವು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಬಗ್ಗೆ ಹೊಗಳಿ ಒಂದು ಪೋಸ್ಟ್ ಹಾಕಿ, ನಿಮ್ ಲೈಫ್ ಬಗ್ಗೆ ಹೇಳಿ, ನಾನ್ ಹೇಳೋದೆಲ್ಲ ನಡೀತಾ ಇದೆ ಅಂತಾನು ನೀವು ಆ ಪೋಸ್ಟ್ ಅಲ್ಲಿ ಹಾಕಿ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಓ ಪರವಾಗಿಲ್ಲ ಸರ್, ಪ್ರೊಫೆಷನಲ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ, ವೆರಿ ಗುಡ್ ಅಂತ ಛಾಯಾ ಹೇಳ್ತಿರ್ತಾಳೆ. ಹೌದು ಕಣಮ್ಮ, ಇನ್ನೂ ಸ್ವಲ್ಪ ಜನ ತಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಅವ್ರಿಗೂ ನಿಮ್ಮಿಂದ ಹೆಲ್ಪ್ ಆಗತ್ತೆ. ಎಲ್ರನ್ನ ನಾನ್ ಹುಡ್ಕೊಂಡ್ ಹೋಗೋದಕ್ಕಿಂತ ಅವರೇ ನನ್ನನ್ನ ಹುಡ್ಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿರತ್ತಲ್ವಾ. ಇಂತ ದೊಡ್ಡ ವ್ಯಕ್ತಿಗಳು ಹೇಳಿದಾಗ ಅದನ್ನ ನಂಬಿ ತುಂಬಾ ಜನ ನನ್ನ ಹತ್ರ ಬರ್ತಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ
ಹೇಳ್ಬೇಕಾದ್ರೆ, ಸರಿ ಸರ್, ನಾನ್ ಖಂಡಿತ ಪೋಸ್ಟ್ ಮಾಡ್ತೀನಿ. ಆದ್ರೆ ಮನ್ಸಲ್ಲಿ ಯಾಕೋ ತುಂಬಾ ನೋವಾಗ್ತಾ ಇದೆ. ಅದು ರೋಹಿಣಿನೇ ಬಂದು ನನ್ನಿಂದ ದೂರ ಹೋಗ್ತೀನಿ, ನಾನ್ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾಗ ಅದ್ರಿಂದ ನನ್ಗೆ ತುಂಬಾನೇ ನೋವಾಗ್ತಿದೆ ಅಂತ ಹೇಳ್ಕೊಂಡು ಮನೋಜ ಫೀಲ್ ಮಾಡ್ತಿರ್ತಾನೆ. ನೋಡಿ ಮನೋಜ್, ನೀವು ನಿಮ್ ಜೀವನದಲ್ಲಿ ಮುಂದಕ್ಕೆ ಹೋಗೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ಬೇಕು. ಹಿಂದೆ ಯಾವತ್ತೂ ತಿರುಗಿ ನೋಡ್ಬಾರ್ದು. ನೋಡಿ, ನೀವೊಂದ್ ಕೆಲ್ಸ ಮಾಡಿ, ಆ ಹುಡುಗಿ ತಾಯಿ ಹತ್ರ 10 ಲಕ್ಷ ರೂಪಾಯಿ ತಗೊಂಡು 5 ಲಕ್ಷ ರೂಪಾಯಿನ ರೋಹಿಣಿ ಕೊಟ್ಬಿಟ್ಟು ಡೈವರ್ಸ್ ತಗೊಳ್ಳಿ. ಇನ್ನ 5 ಲಕ್ಷನ ನೀವ್ ಇಟ್ಕೊಳ್ಳಿ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಕೊಡ್ತಾರ ದುಡ್ನ ಅಂತ ಮನೋಜ ಹೇಳ್ತಾನೆ. ಅಯ್ಯೋ, ನೀವು ಆ ಹುಡುಗಿನ ಮದ್ವೆ ಆಗಕ್ ಒಪ್ಕೊಂಡ್ಮೇಲೆ ಅವ್ರ ಅಮ್ಮ ಕೊಡ್ಲಾ ಇಲ್ಲ ಅಂತ ಹೇಳಿದ್ರೆ ಅದೇಗ್ ಸಾಧ್ಯ? ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಅವ್ರ ಮಗಳ ಜೀವನ ತುಂಬಾನೇ ಮುಖ್ಯ. ಯೋಚನೆ ಮಾಡು ಪಪ್ಪರಪ್ಪ ಮನೋಜ್ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳಿದಾಗ ಮನೋಜ ಈ ಐಡಿಯಾ ಸರಿಯಾಗಿದೆ, ನಾನ್ ಖಂಡಿತ ಮಾಡ್ತೀನಿ ಅಂತ ಒಪ್ಕೋತಾನೆ. ಈ ಕಡೆ ಸೂರ್ಯ ಲಕ್ಕಿ ಅಜ್ಜಿ ಮನೆಯಲ್ಲೇ ಮದ್ವೆ ಇಟ್ಕೊಂಡಿರೋದು ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡಪ್ಪ, ಹೇಗೋ ಮದ್ವೆ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ, ಮಂಜುನ್ಗೆ ನಾವೇ ಎಲ್ಲ ಫ್ಯಾಮಿಲಿ ಅಲ್ವಾ, ಅದಕ್ಕೆ ನಾವ್ ಹೋಗ್ ಬರೋಣವಾ ಎಲ್ರುನು ಅಂತ ಸೂರ್ಯ ಕೇಳ್ತಾನೆ. ಏನೋ ಇದನ್ನೆಲ್ಲ ಹೇಳ್ಬೇಕೇನೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದು ಹಂಗಲ್ಲ ಅಪ್ಪಯ್ಯ, ಅದು ಸಕ್ರೆಗೆ ಮೀನನ್ ಮನೆಯವರು ಅಂದ್ರೆ ಇಷ್ಟ ಆಗೋದಿಲ್ವಲ್ಲ, ಅದಕ್ಕೆ ಹೇಳ್ದೆ ಅಂತ ಸೂರ್ಯ ಹೇಳಿದಾಗ, ಏ, ನಾನ್ ಯಾಕೋ ಬರೋದಿಲ್ಲ ಅಂತೀನಿ, ಮೀನಾ ಫ್ಯಾಮಿಲಿನೂ ನಮ್ ಫ್ಯಾಮಿಲಿನೇ ತಾನೆ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. "ಆ, ಅಪ್ಪಯ್ಯ, ನಾನ್ ಕನ್ಸ್ ಕಾಣ್ತಿದ್ದೀನ ಅಪ್ಪಯ್ಯ" ಅಂತ ಸೂರ್ಯ ಕೇಳಿದಾಗ, ಇಲ್ಲ ಕಣಪ್ಪ, ನೀನ್ ಕರೆಕ್ಟ್ ಆಗೇ ಕೇಳಿಸ್ಕೊಂಡೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲೇ ರೀ, ಮನೇಲಿ ವಿಶೇಷ ಅಂದ್ಮೇಲೆ ನಾವ್ ಹೋಗ್ಲೇಬೇಕಲ್ವಾ ಅಂತ ಶಾಂತಿ ಹೇಳಿದಾಗ, ಶಾಂತಿ, ನೀನ್ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಖುಷಿ ಆಗತ್ತೆ, ಆದ್ರೂ ಇದ್ರಲ್ಲಿ ಏನೋ ಆಶ್ಚರ್ಯ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಅತ್ತೆ, ದಿಢೀರ್ ಅಂತ ಶಾಕ್ ಕೊಡ್ತಾ ಇದ್ದೀರಾ, ಅದ್ ಹೇಗೆ ಅಂತ ಶ್ರುತಿ ಕೇಳ್ತಾಳೆ. ಈ ತರ ಬದ್ಲಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನೀನ್ ಹಿಂಗೆ ಇರು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಇವಳ ಮನೇಲಿ ಮದ್ವೆಯಲ್ಲಿ ತಿನ್ಕೊಂಡ್ ಹೋಗೋದಕ್ಕೆ ಅಂತ ಬರ್ತಾ ಇದೀನಿ ನಾನು. ಅತ್ತಿರ್ಬೋಕಿ ಮತ್ತೆ ಆ ವಿಶಾಲು ಮನೆ ಹುಡುಗಿ ಇಬ್ರು ಮದ್ವೆ ಆಗೋದನ್ನ ನೋಡಿ ಆ ವಿಶಾಲಾಕ್ಷಿ ಹಂಗೆ ಉರ್ಕೋಬೇಕು, ಅದನ್ನ ನೋಡೋದಿಕ್ಕೆ ಅಂತಾನೆ ನಾನ್ ಬರ್ತಾ ಇರೋದು. ಅಲ್ಲ, ಇವ್ರ ಪಾಡ್ಗೆ ಇವ್ರು ಸೀಕ್ರೆಟ್ ಆಗಿ ಮದ್ವೆ ಮಾಡಿದ್ರು ಅಂತಂದ್ರೆ ಅವಳಿಗೆ ಗೊತ್ತಾಗತ್ತೆ? ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಆ ವಿಶಾಲುಗೆ ಈ ವಿಷಯನ ಹೇಗಾದ್ರೂ ಮುಟ್ಟಿಸ್ಲೇಬೇಕು. ಅವಳು ಉರ್ಕೊಂಡ್ ಸಾಯೋದನ್ನ ನನ್ ಕಣ್ಣಾರೆ ನಾನ್ ನೋಡ್ಲೇಬೇಕು. ಏನ್ ಮಾಡ್ಲಿ ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಹೇಗ ಸಕ್ರೆನೆ ಬರ್ತೀರಿ ಅಂತ ಒಪ್ಕೊಂಡ್ರಲ್ಲ, ಹೋಗ್ಲಿ ಬಿಡು ಅಪ್ಪಯ್ಯ, ಇನ್ಮೇಲೆ ಮದ್ವೆನ ಸೂಪರ್ ಆಗಿ ನಡ್ಸ್ಬೋದು ಅಂತ ನನಗಂತೂ ಗ್ಯಾರಂಟಿ ಆಗೋಯ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅತ್ತೆ, ತುಂಬಾ ಥ್ಯಾಂಕ್ಸ್ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ನನ್ ತಮ್ಮನ್ ಮದ್ವೆಗ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ, ನಂಗೆ ತುಂಬಾನೇ ಖುಷಿ ಆಯ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮನೋಜ ಮನೆಗೆ ಓಡ್ ಬರ್ತಾನೆ. ಮಮ್ಮಿ 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 ಅಂತ ಮನೋಜ ಹೇಳ್ಬೇಕಾದ್ರೆ, ಲೋ ಮನೋಜ, ಬಾರೋ, ನಾಳೆ ಮೀನನ್ ತಮ್ಮನ್ಗೋ ಆ ವಿಶಾಲು ಮನೆ ಹುಡುಗಿ ಇದಾಳಲ್ಲ ತಾರಾ, ಅವ್ರಿಬ್ರಿಗೂ ಮದ್ವೆ ಅಂತೆ ಕಣೋ, ನಾವೆಲ್ರೂ ಹೋಗ್ತಾ ಇದೀವಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ, ನನ್ಗೆ ತುಂಬಾ ಕೆಲ್ಸ ಇದೆ, ನಾನ್ ಬರೋದಕ್ಕಾಗೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಹಬ್ಬಾ, ಇವ್ನ್ ಬರ್ದೇ ಇದ್ರೆ ಅಷ್ಟು ಸಾಕು ಅಂತ ಸೂರ್ಯ ನಿಟ್ಟೆಸ್ರು ಬಿಡ್ತಿರ್ತಾನೆ. ಲೋ ಮನೋಜ, ನಮ್ಮನೆ ಮದ್ವೆ ಕಣೋ, ನಾವ್ ಹೋಗ್ ಬರೋಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಮಮ್ಮಿ, ನಾನ್ ತುಂಬಾ ಬಿಸಿ ಅಂತ ಹೇಳ್ದೆ ತಾನೆ, ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯನ ನಾನ್ ನಿಮ್ ಹತ್ರ ಒಂದು ಹೇಳ್ಬೇಕು ಅಂತ ಮನೋಜ ಹೇಳ್ತಾನೆ. ಇಂಪಾರ್ಟೆಂಟಾ, ಏನದು ಅಂತ ಶಾಂತಿ ಕೇಳ್ಬೇಕಾದ್ರೆ, ನಮ್ ಫ್ರೆಂಡು, ಅದೇ ಪಾರ್ಕ್ ಫ್ರೆಂಡ್ ಇದಾರಲ್ಲ ಸೀನಾ ಬ್ರೋ, ಅವ್ರಿಗೆ ಗೊತ್ತಿರೋ ದೊಡ್ಡ ಶ್ರೀಮಂತರು ಮನೆ ಇದೆಯಂತೆ, ಅವ್ರಿಗೆ ಒಬ್ಳು ಮಗಳಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾವ ವಿಷಯದ ಬಗ್ಗೆ ಅವ್ನು ಮಾತಾಡ್ತಿದ್ದಾನೆ ಅಂತ ಮನೆಯವರೆಲ್ರು ಮನೋಜನ್ನೇ ನೋಡ್ತಿರ್ತಾರೆ. ಹುಡುಗಿ ತುಂಬಾ ಒಳ್ಳೊಳಂತೆ, ಆದ್ರೆ ಸ್ವಲ್ಪ ಬುದ್ಧಿ ಸರಿ ಇಲ್ವಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಸರಿ ಕಣೋ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಮಮ್ಮಿ, ಅದು ಆ ಹುಡುಗಿ ಸರಿ ಹೋಗ್ಬೇಕು ಅಂದ್ರೆ ಆ ಹುಡುಗಿಗೆ ಮದ್ವೆ ಮಾಡಿಸ್ಬೇಕಂತೆ, ಆತರ ಸೈಕಾಲಜಿಸ್ಟ್ ಹೇಳಿದಾರೆ ಮಮ್ಮಿ ಅಂತ ಮನೋಜ ಹೇಳ್ದಾಗ, ಓ, ಹಾಗಿದ್ಮೇಲೆ ಮದ್ವೆ ಮಾಡಕ್ ಹೇಳ ಅಂತ ಶಾಂತಿ ಹೇಳ್ತಾಳೆ. ಅದು ಹಂಗಲ್ಲ ಮಮ್ಮಿ, ಅದಕ್ಕೆ ಸೀನಬ್ರು ಇದಾರಲ್ಲ, ಅವರು ಆ ಹುಡುಗಿನ ನೀನೇ ಮದ್ವೆ ಮಾಡ್ಕೊ ಅಂತ ಹೇಳಿದ್ರು ಮಮ್ಮಿ ಅಂತ ಮನೋಜ ಗಟ್ಟಿ ಮನ್ಸ್ ಮಾಡಿ ಹೇಳ್ತಾನೆ. ಇದ್ರಿಂದ ಮನೆಯವರೆಲ್ರು ಶಾಕ್ ಆಗಿ ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಹಾಗೆ ಶಾಂತಿ ಕೂಡ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ಏನೋ ನಿನ್ನನ್ ಮದ್ವೆ ಮಾಡ್ಕೊ ಅಂತ ಹೇಳಿದ್ನ, ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೋಪದಿಂದ ಕೇಳ್ತಾಳೆ. ಲೇ ಪೆಂಗ್ಯ, ನೀನೇ ಒಂದ್ ಹುಡುಗಿನ ನೋಡಿ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕತೆ ಕಟ್ತಾ ಇದ್ಯಾ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ ಕಣೋ, ಇವನೇ ಹೇಳಿದ್ರೆ ಅಮ್ಮ ಬೈತಾರೆ ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಕತೆ ಕಟ್ತಾ ಇದ್ದಾನೆ ಕಣೋ ಅಂತ ರವಿ ಹೇಳ್ತಾನೆ. ಕರೆಕ್ಟ್ ಕಣ ರವಿಗಾನ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಏ ಮನೋಜ,
ನಿಜ ಹೇಳೋ, ಆ ಹುಡುಗಿ ಯಾರು ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಆ, ನಿಜ ಮಮ್ಮಿ, ಅದು ಆಕ್ಚುಲಿ ಸೀನಾ ಬ್ರೋನೇ ಹೇಳಿದ್ದು. ಆ ಹುಡ್ಗಿ ತುಂಬಾ ಶ್ರೀಮಂತರಂತೆ, ಅವಳನ್ನ ಮದ್ವೆ ಮಾಡ್ಕೊಂಡ್ರೆ ಅಂತ ಮನೋಜ ಹೇಳ್ದಾಗ, ಲೇ ಪೆಂಗ್ಯ, ಅರ್ಥ ಆಯ್ತು ಬಿಡು. ಏ ಮೀನಮ್ಮ, ನಿನಗೆ ಇವನ್ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಯ್ತಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೂರಿ ಚೆನ್ನಾಗ್ ಅರ್ಥ ಆಗ್ತಿದೆ. ಆ ಹುಡ್ಗಿನ ಮದ್ವೆ ಮಾಡ್ಕೊಂಡ್ರೆ ತುಂಬಾ ಆಸ್ತಿ ಸಿಗುತ್ತೆ, ಅದೇ ತಾನೇ ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ, ಇವ್ರು ಗೊತ್ತಾಗೋಯ್ತಾ ಅಂತ ಮನೋಜ ಭಯದಲ್ಲೇ ಸೈಡ್ ಕಣ್ಣಲ್ಲಿ ಇವ್ರೆಲ್ರನ್ನು ನೋಡ್ತಿರ್ತಾನೆ. ಅದೇ ಅನ್ಕೊಂಡೆ, ಏನಪ್ಪ ಮನೋಜ್ ಅವ್ರಿಗೆ ಇಷ್ಟೊಂದು ಒಳ್ಳೆ ಮನ್ಸ್ ಬಂದ್ಬಿಟ್ಟಿದೆ ಅಂತ. ಹಾಗಿದ್ರೆ ದುಡ್ಡುಗೋಸ್ಕರ ಆ ತರ ಇರೋ ಹುಡುಗಿನ ಮದ್ವೆ ಆಗೋಕ್ ಒಪ್ಕೊಂಡಿದೀರಾ ಅಂತ ಶ್ರುತಿ ಕೇಳ್ತಾಳೆ. ಏ ಮನೋಜ, ನಿಜವಾಗ್ಲೂ ಆ ತರ ಹುಡುಗಿ ಇದಾಳೇನೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದು ಅಪ್ಪ, ಆದ್ರೆ ಮದ್ವೆ ಆದ್ರೆ ಆ ಹುಡುಗಿ ಸರಿ ಹೋಗ್ತಾಳೆ, ಅವಳ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾರಂತೆ. ಮಮ್ಮಿ, ನೀನೇನ್ ಮಮ್ಮಿ ಹೇಳ್ತೀಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಂಗ್ಡಿಗ್ ಹೋಗಿ 108 ತೆಂಗಿನಕಾಯಿಗಳನ್ನ ತಗೊಂಡ್ ಬಾ ಅಂತ ಶಾಂತಿ ಹೇಳ್ತಾಳೆ. ಮನೆಯವರೆಲ್ರು ಶಾಂತಿ ಯಾಕೆ ಈ ರೀತಿ ಹೇಳ್ತಿದ್ದಾಳೆ ಅಂತ ಅವಳ ಮುಖನೇ ನೋಡ್ತಿರ್ತಾರೆ. ಯಾಕ್ ಮಮ್ಮಿ? ಓ, ಒಳ್ಳೆ ಜಾಗಕ್ಕೆ ಆ, ನನ್ ಮಗ ಮದ್ವೆ ಆದ್ರೆ ದೇವ್ರಿಗೆ ತೆಂಗಿನಕಾಯಿ ಈಡ್ಗಾಯಿ ಹೊಡಿತೀನಿ ಅಂತ ಏನಾದ್ರೂ ಹೇಳಿದ್ಯಾ? ಸರಿ ಮಮ್ಮಿ, ತಗೊಂಡ್ ಬರ್ತೀನಿ ಅಂತ ಮನೋಜ ಹೇಳ್ದಾಗ, ದೇವ್ರ ಹತ್ರ ಈಡ್ಗಾಯಿ ಹೊಡಿಯೋದಕ್ಕಲ್ಲ ಕಣೋ, ನಿನಗೆ ಐಡಿಯಾ ಕೊಟ್ನಲ್ಲ ಆ ಸೀನಾ, ಅವನನ್ನ ಕರ್ಕೊಂಡ್ ಬಂದು ಅವನ್ ತಲೆ ಮೇಲೆ ಆ ತೆಂಗಿನಕಾಯಿ ಹೊಡಿಯೋದಿಕ್ಕೆ ಅಂತ ಶಾಂತಿ ಹೇಳಿದಾಗ, ಅದನ್ನ ಕೇಳಿ ಮನೆಯವರೆಲ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಪ್ಪಯ್ಯ, ಸಕ್ಕರೆ ಕೊಟ್ರು ನೋಡು, ಸೂಪರ್ ಆಗಿರೋ ಟ್ವಿಸ್ಟ್ ಅಂತ ಹೇಳ್ಕೊಂಡು ಸೂರ್ಯ ಬಿದ್ದು ಬಿದ್ದು ನಗ್ತಿರ್ತಾನೆ. ಮಮ್ಮಿ, ಏನ್ ಮಮ್ಮಿ ಹಿಂಗ್ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ದಾಗ, ಇನ್ನೇನೋ, ಏನ್ ಆಟ ಆಡ್ತಿದ್ಯೇನೋ? ಶ್ರೀಮಂತರ ಮನೆ ಹುಡುಗಿ ಅಂದಿದ ತಕ್ಷಣ ಆ ತರ ಬುದ್ಧಿ ಸರಿ ಇಲ್ದಿರೋ ಹುಡುಗಿನ ನಿನಗೆ ಮದ್ವೆ ಮಾಡ್ಸದ ಸಾಧ್ಯನೇ ಇಲ್ಲ ಕಣೋ ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ, ಇವಾಗ ಅಂತದೇನ್ ತಪ್ಪು ನಾನು ಹೇಳಿದ್ದೇಳು, ಇದು ಒಳ್ಳೆ ಚಾನ್ಸ್ ತಾನೆ ಅಂತ ಮನೋಜ ಹೇಳ್ದಾಗ, ಏಯ್ ಬುದ್ಧಿಗೆಟ್ಟವನೆ, ಇದನ್ನ ಹೋಗಿ ಚಾನ್ಸ್ ಅಂತ ಹೇಳ್ತಿದ್ಯಲ್ಲ, ನೀನೇನು ಓದಿದ್ಯೋ ಅಥವಾ ಜೇಡಿ ಮಣ್ ತುಂಬ್ಕೊಂಡಿದ್ಯೋ ಅಂತ ಹೇಳ್ತಾ ಶಾಂತಿ ಮನೋಜನ್ಗೆ ಹೊಡಿತಾಳೆ. ಮಮ್ಮಿ, ಶ್ರೀಮಂತ್ರ ಮನೆ ಮಮ್ಮಿ ಅಂತ ಮನೋಜ ಹೇಳ್ದಾಗ, ಮನೋಜ, ಸುಮ್ನಿದ್ರೆ ಸರಿ, ಯಾವನೋ ಹೇಳ್ದ ಅಂತ ಅನ್ಬಿಟ್ಟು ಇಲ್ಲಿ ಬಂದ್ ಹೇಳ್ತಿದ್ಯಲ್ಲ, ತೆಗದ್ ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದ್ರೋಗುತ್ತೆ ಅಂತ ಶಾಂತಿ ಬೈತಾಳೆ. ಲೇ ಪೆಂಗ್ಯ, ಹಿಂಗೆ ಒಬ್ಳು ಮಲೇಷ್ಯಾ ಕುಟುಂಬ ಅಂತ ಹೇಳಿ ನಿನ್ ತಲೆ ಮೇಲೆ ಕಾರ ಹರ್ದಿದ್ಲು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಇವ್ರು ನಿಜವಾಗ್ಲೂ ಶ್ರೀಮಂತರು ಕಣೋ ಅಂತ ಮನೋಜ ಹೇಳ್ತಾನೆ. ಏ ಮನೋಜ, ಆ ರೀತಿ ಇರೋ ಹುಡುಗಿಗೆ ಜೀವನ ಕೊಡೋದು ತಪ್ಪಲ್ಲ ಕಣೋ, ಆದ್ರೆ ಆಸ್ತಿಗೋಸ್ಕರ ಆ ಹುಡುಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಲ್ಲ, ಅದಕ್ಕಿಂತ ಕೇವಲವಾಗಿರೋದು ಬೇರೆ ಇನ್ನೊಂದಿಲ್ಲ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಲೇ ಪೆಂಗ್ಯ, ಕಷ್ಟಪಟ್ಟು ದುಡಿಯೋದ್ರ ಬಗ್ಗೆ ನಿನ್ಗೆ ಯೋಚನೆ ಇಲ್ವೇನೋ? ಯಾವಾಗ ನೋಡಿದ್ರು ಶಾರ್ಟ್ ಕಟ್ಟೆ ನೋಡ್ತಿ ಇರ್ತೀಯಲ್ಲೋ ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಮಮ್ಮಿ ನಿಂತ್ಕೊ ಮಮ್ಮಿ, ಪ್ಲೀಸ್ ಮಮ್ಮಿ, ನೀವಾದ್ರೂ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮಮ್ಮಿ ಅಂತ ಮನೋಜ ಹೇಳ್ದಾಗ, ನೀನ್ ಜಾಸ್ತಿ ಮಾತಾಡ್ದೆ ಅಂದ್ರೆ ಅದೇ ತೆಂಗಿನಕಾಯಿ ತಂದು ನಿನ್ ತಲೆ ಮೇಲೆ ಹೊಡಿತೀನಿ, ಹುಷಾರ್. ದುಡ್ಡು ಬರುತ್ತೆ ಅಂತ ನೀನ್ ಜೀವನ ಹಾಳು ಮಾಡ್ಕೋತೀನೋ? ನೋಡೋ, ನಿನ್ ತಲೆಯಲ್ಲಿ ಈ ತರ ಐಡಿಯಾ ಓಡ್ತಿದ್ರೆ ಅದನ್ನ ಇವಾಗೆ ಕಿತ್ತು ಬಿಸಾಕ್ಬಿಡು. ನಿನ್ಗೆ ಯಾವಾಗ ಯಾವ ತರ ಹುಡುಗಿ ನೋಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನೀನ್ ಮರ್ಯಾದೆಯಾಗಿ ಶೋರೂಮ್ ಅಲ್ಲಿ ಬಿಸ್ನೆಸ್ ಮಾತ್ರ ನೋಡ್ಕೋ ಸಾಕು. ಹೋಗ ಆ ಕಡೆಗೆ. ಬಂದ್ಬಿಟ್ಟ, ಮದ್ವೆ ಮಾಡ್ಕೊಳ್ತಾನಂತೆ ಅಂತ ಹೇಳ್ತಾ ಬೈಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಸಕ್ಕರೆ ಸರಿಯಾಗಿ ಮಂಗಳಾರತಿ ಮಾಡಿದ್ಲು ಇವನ್ಗೆ ಅಂತ ಹೇಳ್ಕೊಂಡು ಸೂರ್ಯ ರವಿ ಜೊತೆ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಇದರಿಂದ ಮನೋಜನ್ಗೆ ಕೋಪ ಬರ್ತಿರುತ್ತೆ. ಹಾಗೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಕುಸುಮ ಮತ್ತೆ ಕನಕ ಇಬ್ರುನು ಲಕ್ಕಿ ಅಜ್ಜಿ ಮನೆಗ್ ಬಂದು ಲಕ್ಕಿ ಅಜ್ಜಿನ ಮತ್ತೆ ಮಂಜ ತಾರೆನ ಮಾತಾಡಿಸ್ಬೇಕಾದ್ರೆ, ಕನಕ ಇದ್ದಕ್ಕಿದ್ದಂಗೆ ಅರುಣ್ ಗಾಡಿನ ನೋಡ್ತಾಳೆ. ಅಮ್ಮ, ಅವ್ರು ಬರ್ತಾ ಇದಾರೆ ಅಂತ ಕನಕ ಗಾಬರಿ ಹೇಳ್ಬೇಕಾದ್ರೆ, ನೀವಿಬ್ರು ಒಳಗಡೆ ಹೋಗಿ ಅಂತ ಲಕ್ಕಿ ಅಜ್ಜಿ ತಾರ ಮತ್ತೆ ಮಂಜನ ಒಳಗಡೆ ಕರೆಸ್ತಾರೆ. ಮನೆ ದೇವ್ರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ನೀನ್ ಬಂದಿರೋದು, ಅಳಿಯಂದ್ರೆ ಹೇಗೆ ಇಲ್ಲಿಗೆ ಬಂದ್ರು ಅಂತ ಕುಸುಮ ಅವರು ಗಾಬರಿಲಿ ಕೇಳ್ತಿರ್ತಾರೆ. ಗೊತ್ತಿಲ್ಲ ಅಮ್ಮ, ಅವ್ರಿಬ್ರು ಇಲ್ಲಿರೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ದೇ ಇದ್ರೆ ಸಾಕು ಅಂತ ಕನಕ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಅರುಣ್ ಮನೆ ಒಳಗಡೆ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಕುಸುಮ ಅವರು ಮತ್ತೆ ಕನಕ ಇಬ್ರು ಶಾಕ್ ಆಗಿ ಹಾಗೆ ನಿಂತ್ ಬಿಡ್ತಾರೆ. ಬನ್ನಿ ಅಳಿಯಂದ್ರೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಬಾಪ ಹೇಗಿದ್ಯಪ್ಪ ಅಂತ ಲಕ್ಕಿ ಅಜ್ಜಿ ವಿಚಾರಿಸ್ಕೊತಿರ್ತಾರೆ. ರೀ, ಏನ್ ದಿಢೀರ್ ಅಂತ ಬಂದ್ಬಿಟ್ಟಿದೀರಾ ಅಂತ ಕನಕ ಕೇಳಿದಾಗ, ಮನೆ ದೇವ್ರಿಗೆ ಹೋಗ್ತೀನಿ ಅಂತ ಹೇಳ್ದೆ, ಮನೆ ದೇವ್ರು ಈ ಊರಿಗೆ ಬದ್ಲಾಗ್ಬಿಟ್ರಾ ಅಂತ ಅರುಣ್ ಕೇಳಿದಾಗ, ಕನಕ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸೈಲೆಂಟ್ ಆಗ್ಬಿಡ್ತಾಳೆ. ಹೌದು ಕಣಪ್ಪ, ಮನೆ ದೇವ್ರಿಗೆ ಹೋಗ್ತಾ ಇರೋದು, ನನ್ನೇನು ಕರ್ಕೊಂಡ್ ಹೋಗೋಣ ಅಂತ ಇಲ್ಲಿಗ್ ಬಂದಿದ್ದಾರೆ ಅಷ್ಟೇನೆ. ಕನಕ ಹೇಳ್ಬೇಕಿತ್ತು ತಾನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಹೌದು ರೀ, ಅಜ್ಜಿನ ಕರ್ಕೊಂಡ್ ಹೋಗೋಣ ಅಂತ ಬಂದ್ವಿ ಅಂತ ಕನಕ ಹೇಳ್ತಾಳೆ. ಅಳಿಯಂದ್ರೆ ಕುತ್ಕೊಳ್ಳಿ, ಕಾಫಿ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ಪರವಾಗಿಲ್ಲ ಅತ್ತೆ ಅಂತ ಅರುಣ್ ಹೇಳ್ತಾನೆ.
ಅಯ್ಯೋ ಮನೆಗೆ ಮೊದಲನೇ ಸಲಿ ಬಂದಿದ್ಯಪ್ಪ. ಕುಸುಮ ಹೋಗಿ ಕಾಫಿ ಮಾಡ್ಕೊಂಡ್ ಬರೋಗಮ್ಮ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಸರಿ ಆಯ್ತು ಅಂತ ಕುಸುಮ ಅವರು ಅಡಿಗೆ ಮನೆಗೆ ಹೋಗ್ತಾರೆ. ಅಷ್ಟ್ರಲ್ಲಿ ಲಕ್ಕಿ ಅಜ್ಜಿನ ಮನೆ ಕೆಲಸದವರು ಕರ್ದು ತರಕಾರಿ ಎಲ್ಲ ಬಂದಿದೆ ಎಲ್ಲಿ ಇಡೋದು ಅಂತ ಕೇಳ್ತಾರೆ. ಅದ್ನೆಲ್ಲ ಒಳಗಡೆ ತಗೊಂಡ್ ಬಂದಿಡು ಅಂತ ಹೇಳ್ತಾ ಲಕ್ಕಿ ಅಜ್ಜಿ ಅವ್ರ ಜೊತೆ ಹೋಗಿ ತರಕಾರಿಗಳನ್ನ ಎಲ್ಲಿಡ್ಬೇಕು ಅಂತ ತೋರಿಸ್ತಿರ್ತಾರೆ. ಆಗ ಅರುಣ್ ಕನಕನ ಹತ್ರ ಬಂದು ಅವಳ ಕೈನ ಗಟ್ಟಿಯಾಗಿ ಹಿಡ್ಕೋತಾರೆ. ರೀ ತುಂಬಾ ನೋವಾಗ್ತಿದೆ ರೀ ಅಂತ ಕನಕ ಹೇಳ್ಬೇಕಾದ್ರೆ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ ಬಂದ್ ಕುತ್ಕೊಂಡಿದ್ಯಾ, ಏನೇ ಅನ್ಕೊಂಡಿದ್ಯಾ ನಿನ್ನ ನೀನು ಅಂತ ಅರುಣ್ ರೇಗಾಡ್ತಾನೆ. ರೀ ಕೈ ನೋವ್ತಾ ಇದೆ ಬಿಡ್ರಿ ಅಂತ ಕನಕ ತುಂಬಾನೇ ಗೋಳಾಡ್ತಿರ್ತಾಳೆ. ಇದನ್ನ ಲಕ್ಕಿ ಅಜ್ಜಿ ಗಮನಿಸ್ತಾರೆ. ರೀ ಅಮ್ಮ ಬರ್ತಾ ಇದಾರೆ ಬಿಡಿ ಅಂತ ಕನಕ ಹೇಳಿದಾಗ ಅರುಣ್ ಕನಕನ್ ಕೈನ ಬಿಡ್ತಾನೆ. ಅಳಿಯಂದ್ರೆ ಮೊದ್ಲು ನೀರ್ ಕುಡೀರಿ ಅಂತ ಕುಸುಮ ಅವ್ರು ನೀರ್ ಕೊಡಕ್ ಬಂದಾಗ ಅದೆಲ್ಲ ಏನು ಬಿಡತ್ತೆ ಕನಕ ನಡಿ ಮನೆಗ್ ಹೋಗೋಣ ಅಂತ ಅರುಣ್ ಹೇಳ್ತಾನೆ. ಅಳಿಯಂದ್ರೆ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳಿದ್ವಲ್ಲ ಅಂತ ಕುಸುಮ ಅವ್ರು ಹೇಳಿದಾಗ ನೀವ್ ಹೋಗ್ ಬನ್ನಿ, ಇವಾಗ ಅವಳಿಗೆ ಮದ್ವೆ ಆಗಿದೆಯಲ್ವಾ, ನಿಮ್ ಮನೆ ದೇವ್ರಿಗೆ ಅವಳು ಬರೋ ಅವಶ್ಯಕತೆ ಇಲ್ಲ, ನಾವು ಮನೆ ದೇವ್ರು ಮಾಡ್ಬೇಕಾದ್ರೆ ಅವಳು ಬಂದ್ರೆ ಸಾಕು ಅಂತ ಅರುಣ್ ಹೇಳ್ತಾನೆ. ನೋಡಪ್ಪ ಅರುಣ್, ಮದ್ವೆ ಆಗೋದ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ, ಎಲ್ಲಾ ದೇವ್ರು ಒಂದೇ ಕಣಪ್ಪ, ದೇವಸ್ಥಾನಕ್ ಹೋಗಿ ಅವಳು ಬರ್ತಾಳೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಆಗ ಅರುಣ್ ಕೋಪದಿಂದ ಕನಕನ್ನ ನೋಡ್ಬೇಕಾದ್ರೆ ನೋಡಪ್ಪ ನಿನ್ಗ್ ಒಳ್ಳೇದಾಗ್ಲಿ ಅಂತ ಅವಳು ದೇವ್ರ ಹತ್ರ ಬೇಡ್ಕೊಂಡಿದ್ದಾಳೆ, ಅದಕ್ಕೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಅವಳಿಗೆ ಕರ್ದಿದ್ದಕ್ಕೆ ಅವಳು ಇಲ್ಲಿಗೆ ಬಂದು ನನ್ನನ್ನ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇರೋದು. ಅವಳು ದೇವಸ್ಥಾನಕ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬರ್ತಾಳೆ, ನೀನ್ ಹೋಗಪ್ಪ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಹೌದು, ನಾನ್ ಫೋನ್ ಚಾರ್ಜರ್ನ ನಿನ್ ಮನೆಯಿಂದ ತಗೊಂಡ್ ಬಂದ ಅಂತ ಅರುಣ್ ಕೇಳ್ಬೇಕಾದ್ರೆ ಇಲ್ಲ ಅಂತ ಕನಿಕಾ ಹೇಳ್ತಾಳೆ. ಇಲ್ಲ ಇಲ್ಲ ನೀನ್ ಮರ್ತು ತಗೊಂಡ್ ಬಂದಿದ್ಯಾ ಅನ್ಸುತ್ತೆ, ನಿನ್ ಬ್ಯಾಗ್ ಎಲ್ಲಿ ಅಂತ ಅರುಣ್ ಕೇಳಿದಾಗ ಅದು ಒಳಗಡೆ ಇದೆ ಅಂತ ಕನಕ ಹೇಳ್ತಾಳೆ. ಸರಿ ಬಿಡು ನಾನೇ ಹುಡುಕಿ ತಗೋತೀನಿ ಅಂತ ಹೇಳ್ತಾ ಅರುಣ್ ಬ್ಯಾಗ್ ಹುಡ್ಕೋದಿಕ್ಕೆ ಅಂತ ಮನೆ ಒಳಗಡೆ ಹೋಗ್ತಿರ್ತಾನೆ. ನೋಡಪ್ಪ ಅವಳ ಬ್ಯಾಗು ಆ ರೂಮಲ್ಲಿ ಇಲ್ಲ ಅಂತ ಲಕ್ಕಿ ಅಜ್ಜಿ ಹೇಳಿದಾಗ ಅರುಣ್ ರೂಮ್ ಬಾಗ್ಲ ಹತ್ರನೇ ನಿಂತ್ಕೋತಾನೆ. ಅಳಿಯಂದ್ರೆ ಅವಳ ಬ್ಯಾಗ್ ಇಲ್ಲಿದೆ ತಗೊಂಡ್ ಬರ್ತೀನಿ ರೀ ಅಂತ ಹೇಳಿ ಕುಸುಮ ಅವರು ಕನಕನ್ ಬ್ಯಾಗ್ ನ ತರದಕ್ ಹೋಗ್ತಾರೆ. ಮಂಜಾ ತಾರ ಇಲ್ಲಿರೋ ವಿಷಯ ಇವ್ರಿಗೆ ಗೊತ್ತಾಗ್ದೇ ಇದ್ರೆ ಅಷ್ಟು ಸಾಕು ಅಂತ ಕನಕ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಕುಸುಮ ಅವರು ಬ್ಯಾಗ್ ತಂದ್ ಕೊಟ್ಟಿದ ತಕ್ಷಣ ಕನಕ ಬ್ಯಾಗ್ ತೆಗೆದು ತೋರಿಸಿ ನಾ ಹೇಳ್ದೆ ತಾನೇ ತಗೊಂಡ್ ಬಂದಿಲ್ಲ ಅಂತ, ನನ್ ಮಾತಲ್ಲಿ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ. ಸರಿ ನಾನ್ ಹೋಗ್ ಬರ್ತೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ ಅಳಿಯಂದ್ರೆ ಇರಿ ಊಟ ಮಾಡ್ಕೊಂಡು ಹೋಗಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಇಲ್ಲ ಅತ್ತೆ ನನ್ ಕೆಲ್ಸ ಇದೆ, ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಆದಷ್ಟು ಬೇಗ ಇವಳನ್ನ ಕಳಿಸಿ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಅರುಣ್ ಮನೆಯಿಂದ ಆಚೆಗೆ ಹೋಗ್ತಾನೆ. ಹಬ್ಬಾ ಕನಕ, ನನ್ಗಂತೂ ಜೀವ ಭಯ ಬಂದಂಗ ಆಗ್ಬಿಟ್ಟಿತ್ತು ಕಣೆ. ಅಲ್ಲ ಕಣೆ, ಅಳಿಯಂದ್ರು ದಿಢೀರ್ ಅಂತ ಯಾಕೆ ಬಂದ್ರು ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ ಗೊತ್ತಿಲ್ಲ ಅಮ್ಮ, ಅವ್ರಿಗೇನೋ ಡೌಟ್ ಬಂದಿರ್ಬೇಕು ಅಂತ ಅನ್ನಿಸ್ತಿದೆ ಅಂತ ಕನಕ ಹೇಳ್ತಾಳೆ. ಅಳಿಯಂದ್ರಿಗೆ ಹೇಳ್ದೆ ಮಾಡ್ತಿರೋದು ನನಗೂ ತುಂಬಾ ನೋವಾಗ್ತಿದೆ ಕಣೆ, ಆದ್ರೆ ಏನ್ ಮಾಡೋದು, ಈ ವಿಷಯ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಏನೋ ಅನ್ನೋ ಭಯ ಕಣೆ ಅಂತ ಕುಸುಮ ಅವರು ಹೇಳಿದಾಗ ಅಮ್ಮ ಮೊದ್ಲು ಮದ್ವೆ ಆಗ್ಲಿ ಅಮ್ಮ, ಆಮೇಲೆ ಮಿಕ್ಕಿದನ್ನೆಲ್ಲ ನೋಡ್ಕೊಂಡ್ರಾಯ್ತು ಅಂತ ಕನಕ ಹೇಳ್ಬೇಕಾದ್ರೆ ಕನಕನ್ ಪರಿಸ್ಥಿತಿನ ನೆನ್ಸ್ಕೊಂಡು ಲಕ್ಕಿ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಸರಿ ಆಯ್ತು ಅಂತ ಕುಸುಮ ಅವರು ಒಳಗಡೆ ಹೋದಾಗ ಕನಕ ಮಾತ್ರ ಅಳ್ತಿರ್ತಾಳೆ. ಆಗ ಲಕ್ಕಿ ಅಜ್ಜಿ ಕನಕನ ಹತ್ರ ಬರ್ತಾರೆ. ಏನಮ್ಮ ಏನ್ ನಡೀತಾ ಇದೆ ಇಲ್ಲಿ, ನಿನ್ ಗಂಡ ನಿನ್ ಜೊತೆ ಯಾಕೆ ಈ ರೀತಿ ನಡ್ಕೋತಿದ್ದಾನೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಯ್ಯೋ ಅಜ್ಜಿ ಆತರ ಎಲ್ಲ ಏನು ಇಲ್ಲ ಅಂತ ಕನಕ ಮಾತನ್ನ ತಿರುವಾಗ್ತಾಳೆ. ಎಲ್ಲದನ್ನು ನಾನ್ ನೋಡ್ದೆ ಕಣೆ, ನಿಜ ಹೇಳೆ, ನಿನ್ ಜೊತೆ ಇವನು ಯಾವಾಗ್ಲೂ ಇದೇ ತರ ನಡ್ಕೋತಾನೇನೆ, ನೀನೇನು ಚೆನ್ನಾಗ್ ನೋಡ್ಕೋತಿಲ್ವಾ ಅಂತ ಲಕ್ಕಿ ಅಜ್ಜಿ ತುಂಬಾನೇ ಆತಂಕದಿಂದ ಕೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅಜ್ಜಿ, ಅವ್ರು ನನ್ನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ ಅಂತ ಕನಕ ಹೇಳ್ದಾಗ ನೀ ಸುಳ್ಳು ಹೇಳ್ಬೇಡ್ವೆ, ಬೇರೆಯವ್ರ ಮನೆಗ್ ಬಂದು ಏನೋ ರೌಡಿ ಕೈ ಹಿಡ್ಕೊಂಡಂಗೆ ನಿನ್ ಕೈ ಹಿಡ್ಕೊಂಡಿದ್ದಾನಲ್ಲೇ, ಹಾಗಿದ್ಮೇಲೆ ನೀನ್ ಮನೇಲೆ ಇದ್ದಾಗ ನಿನ್ ಜೊತೆ ಹೇಗಿರ್ತಾನೆ, ನಿನ್ ಹೊಡಿತಾನೇನೆ. ನೋಡು ಕನಕ, ಆಗಿನ ಕಾಲ್ದಾಗೆ ಅತ್ತೆ ಮನೆಗ್ ಹೋದ್ರೆ ಅತ್ತೆ ಗಂಡ ಅಂತ ಹೆದರ್ಕೋತಿದ್ರು, ಆದ್ರೆ ನೀನು ಈಗಿನ ಕಾಲದವಳು ಕಣೆ, ಈಗ್ಲೂ ಹಂಗೆ ಇದೆಯಲ್ಲೇ. ಹೆಂಡತಿ ಅಂದ್ರೆ ಎಲ್ಲದನ್ನು ಸಹಿಸ್ಕೊಂಡ್ ಹೋಗ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಕಣೆ, ಗಂಡು ಹೆಣ್ಣು ಎಲ್ಲ ಸರಿ ಸಮಾನ್ರು, ನೀನ್ ಸಿಗ್ಬೇಕಾಗಿರೋ ಮರ್ಯಾದೆನ ನೀನ್ ಯಾವತ್ತು ಬಿಟ್ಕೊಡ್ಬಾರ್ದು ಕಣೆ. ನೀನ್ ಭಯ ಪಡ್ತಾನೆ ಇದ್ರೆ ಅವ್ನ್ ನಿನ್ನ ಹೆದರ್ಸ್ತಾನೆ ಇರ್ತಾನ್ ಕಣೆ, ಅವ್ನ್ ನಿನ್ನ ಹೆದರ್ಸೋದಕ್ಕಾಗ್ಲಿ ಅಥವಾ ಹೊಡಿಯೋದಕ್ಕಾಗ್ಲಿ ನೀನು ಅವಕಾಶ ಕೊಡ್ಬಾರ್ದು ಕಣೆ, ಆಮೇಲೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ನಿನ್ಗೆ ಇಷ್ಟ ಇಲ್ದಿರೋ ವಿಷಯನ ನೀನು ಒಪ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಣೆ, ಭಯ ಬಿಟ್ಟು ನಿಂತ್ಕೋಬೇಕು ಕಣೆ, ಎಲ್ಲದಕ್ಕೂ ಹೆದರ್ಕೋಬಾರ್ದು. ನಾನು ಅವನ ಹತ್ರ ಮಾತಾಡ್ಲಾ ಅಂತ ಲಕ್ಕಿ ಅಜ್ಜಿ ಕೇಳ್ತಾರೆ. ಅಯ್ಯೋ ಅಜ್ಜಿ ಅದೆಲ್ಲ ಏನು ಬೇಡ ಅಜ್ಜಿ, ಈಗ ಯಾವ ಸಮಸ್ಯೆನೂ ಇಲ್ಲ, ಈಗ ತಕ್ಷಣಕ್ಕೆ ಮಂಜನ್ ಮದ್ವೆ ಆಗ್ಬೇಕು, ಅದ್ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಕನಕ ಅಲ್ಲಿಂದ ಹೋಗ್ತಾಳೆ. ಇಲ್ಲ ಇದನ್ನ ಹೀಗೆ ಬಿಟ್ರೆ ಇವಳ ಜೀವನ ಹಾಳಾಗೋಗುತ್ತೆ, ಹೇಗಾದ್ರೂ ಇದನ್ನ ಸರಿ ಮಾಡ್ಲೇಬೇಕು, ಈ ವಿಷಯನ ಹೇಗಾದ್ರೂ ಮಾಡಿ ಸೂರ್ಯನ್ಗೆ ತಿಳಿಸ್ಲೇಬೇಕು ಅಂತ ಲಕ್ಕಿ ಅಜ್ಜಿ ಮನ್ಸಲ್ಲೇ ಅನ್ಕೋತಿರ್ತಾರೆ. ಈ ಕಡೆ ಕಸ್ತೂರಿ ಅವರು ಫೋನ್ ಮಾಡಿ ಕರ್ದಿದಾರಲ್ಲ ಅಂತ ಶಾಂತಿ ಅವ್ರ ಮನೆಗೆ ಹೋಗ್ತಾಳೆ. ಏನೇ ಕಸ್ತೂರಿ ಬಾ
ಅಂತ ಹೇಳ್ದಿಯಲ್ಲೇ ಅಂತ ಶಾಂತಿ ಕೇಳ್ಬೇಕಾದ್ರೆ ಹಾಗೆ ತಿರುಗಿ ನೋಡಿದಾಗ ಅಲ್ಲಿ ರೋಹಿಣಿ ಕುತ್ಕೊಂಡಿರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಶಾಂತಿಗೆ ಕೋಪ ಬರ್ತಿರುತ್ತೆ. ಏಯ್, ಈ ಮನೆ ಹಾಳಿ ಇಲ್ಲಿ ಯಾಕೆ ಬಂದ್ಲು ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಶಾಂತಿ, ಸ್ವಲ್ಪ ಸಮಾಧಾನ ಕಣೆ, ಮೊದ್ಲು ನಾನ್ ಹೇಳೋದನ್ನ ಕೇಳು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಏಯ್, ಏನೇ ಆಟ ಆಡ್ತಿದ್ಯೇನೆ, ನನ್ಗೆ ಫೋನ್ ಮಾಡಿ ಬಾ ಅಂತ ಹೇಳ್ಬಿಟ್ಟು ಇವಳು ಕರೆದು ಕೂರ್ಸಿದ್ಯಲ್ಲೇ, ಇವಳು ಮುಖನೇ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ಇವಳು ಮುಖ ನೋಡ್ತಿದ್ರೆ ನನ್ಗೆ ಹಂಗೆ ಕೋಪ ಕುದೀತಾ ಇದೆ ಕಣೆ ಅಂತ ಶಾಂತಿ ಹೇಳ್ತಾಳೆ. ಈ ಶಾಂತಿ, ಮೊದ್ಲು ಬಂದ್ ಕುತ್ಕೋ, ಆಮೇಲೆ ಏನು ಅಂತ ಮಾತಾಡ್ತೀನಿ ಅಂತ ಹೇಳ್ತಾ ಕಸ್ತೂರಿ ಅವರು ಶಾಂತಿಗೆ ಸಮಾಧಾನ ಮಾಡಿ ಕೂರಿಸ್ತಾರೆ. ಅತ್ತೆ, ನೀವು ಕಸ್ತೂರಿ ಆಂಟಿಗೆ ಬೈಬೇಡಿ, ನಾನೇ ಅವ್ರಿಗೆ ಹೇಳಿ ನಿಮ್ಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ದು ಅಂತ ರೋಹಿಣಿ ಹೇಳಿದಾಗ, ಏಯ್, ನನ್ನನ್ನ ಅತ್ತೆ ಗಿತ್ತೆ ಅಂದ್ರೆ ಹಂಗೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ನನ್ನನ್ನ ಆ ರೀತಿ ಕರೆಯೋದಕ್ಕೆ ನಿನ್ಗೆ ಯಾವ್ದೇ ರೀತಿ ಹಕ್ಕಿಲ್ಲ ಕಣೆ, ಆ ಯೋಗ್ಯತೆನೂ ನಿನ್ಗಿಲ್ಲ. ನೀನ್ ಎಂತ ಮಾಯಾಂಗನೆ ಅನ್ನೋದು ನಂಗ್ ಚೆನ್ನಾಗ್ ಗೊತ್ತು ಕಣೆ. ನನ್ ಮಗನ್ ಬೇಕಿದ್ರೆ ನೀನು ಏನಾದ್ರೂ ಹೇಳಿ ಯಾಮಾರಿಸ್ಬೋದು ಕಣೆ, ಆದ್ರೆ ನನ್ನ ಹತ್ರ ಎಲ್ಲ ನೀನ್ ಆಟನೆಲ್ಲ ಇಟ್ಕೊಂಬೇಡ. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದೆ ಅಂದ್ರೆ ನೀನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಕತ್ತಿಸ್ಕದಿ ಸಾಯಿಸಿದ್ರು ಸಾಯಿಸ್ಬೋದು ಅಂತ ಹೇಳ್ತಾ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಕಸ್ತೂರಿ ಅವರು ಮತ್ತೆ ಅವಳಿಗೆ ಸಮಾಧಾನ ಮಾಡಿ ಕೂರಿಸ್ಕೊತಾರೆ. ನೋಡಿ ಶಾಂತಿ, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ ಕಣೆ, ಆದ್ರೆ ಒಂದ್ ಒಳ್ಳೆ ವಿಷಯಕ್ಕೋಸ್ಕರನೇ ರೋಹಿಣಿ ನಿನ್ನ ಇಲ್ಲಿಗೆ ಕರ್ದಿರೋದು ಅಂತ ಕಸ್ತೂರಿ ಅವರು ಹೇಳ್ತಾರೆ. ನೋಡೆ, ಇವಾಗ ನೀನು ಕೋರ್ಟು ಕೇಸು ಅಂತ ಅಲಿತಾ ಇದೀಯಾ, ಇವಾಗ ಇದೆಲ್ಲದಕ್ಕೂ ಸೇರಿ ಒಂದು ಕೊನೆ ಆಡೋದಿಕ್ಕೆ ಇಲ್ಲಿ ಕರ್ದಿರೋದು ಕಣೆ, ಅವ್ಳು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಆಗ ಶಾಂತಿ ಕೋಪದಿಂದ ರೋಹಿಣಿನ ಗುರಾಯಿಸ್ಬೇಕಾದ್ರೆ ರೋಹಿಣಿ ಅವಳ ಹತ್ರಕ್ ಬರ್ತಾಳೆ. ಅದೇನ್ ಬೊಗಳು ಬೇಕೋ ಬೇಗ ಬೊಗಳು ಸಾಯೋದಕ್ಕೆ ಹೇಳವಳಿಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ, ನಾನು ಮನೋಜ್ ಇಬ್ರು ಜೊತೆ ಸೇರಿ ಜೀವನ ಮಾಡ್ಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡೆ, ನಾನು ಜೀವಂತವಾಗಿರೋವರೆಗೂ ಅದ್ಯಾವತ್ತೂ ನಡೆಯೋದಿಲ್ಲ ಅಂತ ಶಾಂತಿ ರೇಗಾಡ್ತಾಳೆ. ಅದ್ ನನ್ಗೆ ಚೆನ್ನಾಗ್ ಗೊತ್ತಿದೆ ಅತ್ತೆ, ಆದ್ರೆ ಇನ್ನೂ ನನ್ನಿಂದ ಹೋರಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನನ್ನನ್ನ ಕ್ಷಮಿಸೋದಿಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ನಾನು ಮನೋಜ್ಗೆ ಡೈವರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ ರೋಹಿಣಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಒಂದ್ ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿರುತ್ತೆ. ಏನ್ ಇವಳು ಇದ್ದಕ್ಕಿದಂಗೆ ಹಿಂಗ್ ತೀರ್ಮಾನ ಬದಲಾಯಿಸಿ ಹೇಳ್ತಿದ್ದಾಳಲ್ಲ ಅಂತ ಶಾಕ್ ಅಲ್ಲೇ ಶಾಂತಿ ರೋಹಿಣಿನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.